ನಾನು ನನ್ನ ಮನೆಯ ಅಂಗಳದಲ್ಲಿ ಕುಳಿತಿದ್ದೆ. ಆಗ ನನ್ನ ದೊಡ್ಡ ಮಗಳು ಕೋಣೆಯಿಂದ ಹೊರಗೆ ಬರುವಾಗ ಕುಂಟುತ್ತಾ ನಡೆದು ಬರುತ್ತಿದ್ದಳು. ನಾನು ಅವಳಲ್ಲಿ, ಹೇ ಹುಡುಗಿ, ಏನು ಮಾಡ್ತಿದ್ದೀಯಾ, ಯಾಕೆ ಈ ಥರ ನಡೆಯುತ್ತಿದ್ದೀಯಾ ಅಂತ ಕೇಳಿದೆ. ಈ ಥರ ಅಲ್ಲದೆ ಮತ್ಯಾವ ಥರ ನಡೆಯಲಿ ಅಮ್ಮ, ನನ್ನ ಪರಿಸ್ಥಿತಿ ಏನು ಅಂತ ನಿಮಗೇನು ಗೊತ್ತು ಅಂತ ಹೇಳಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಅವಳು ಅಲ್ಲಿಂದ ಹೋದಳು. ಇಡೀ ದಿವಸ ಮಲಗಿಕೊಂಡೇ ಇರುತ್ತಾಳೆ. ಕಲಿಯುತ್ತೇನೆ ಅಂತ ಹೇಳಿ ಇಡೀ ದಿವಸ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಾಳೆ. ನಾನು ಇವಳಿಂದ ಒಂದು ಮನೆಯ ಕೆಲಸವನ್ನು ಸಹ ಮಾಡಿಸುತ್ತಿಲ್ಲ. ಆದರೂ ಕೂಡ ಇವಳ ನಡೆಯೇ ಬದಲಾಗಿದೆ. ನಡೆ ಮಾತ್ರವಲ್ಲ, ಇವಳ ವರ್ತನೆಯು ಬದಲಾಗುವ ಹಾಗೆ ಇವಳಿಗೆ ಅಂತಹದ್ದು ಏನಾಯಿತು? ನನಗೆ ಯಾಕೋ ಇವಳ ನಡೆ ನುಡಿ ಸ್ವಲ್ಪವೂ ಸರಿ ಕಾಣಿಸುತ್ತಿಲ್ಲ. ಅದು ಅಲ್ಲದೆ ಅವಳ ಶೈಲಿಯೂ ಕೂಡ ನನಗೆ ವಿಚಿತ್ರ ಎನಿಸುತ್ತಿತ್ತು. ಇಡೀ ದೇಶದ ಭಾರವನ್ನು ಇವಳೊಬ್ಬಳೇ ಹೊರುವಂತೆ ಚಿಂತೆ ಪಡುತ್ತಿದ್ದಳು. ಇದೆಲ್ಲವನ್ನು ನಾನು ಯೋಚಿಸುತ್ತಿದ್ದಾಗ ನನ್ನ ಪತಿ ಕೋಣೆಯಿಂದ ಹೊರಬಂದ. ಆಗ ನಾನು ಅವನಲ್ಲಿ, ನಿನ್ನೆ ರಾತ್ರಿ ನೀವು ಮಕ್ಕಳ ರೂಮ್ನಲ್ಲಿ ಮಲಗಿದ್ರಾ ಅಂತ ಕೇಳಿದೆ. ಆಗ ಅವನು, ಹೌದು, ನಾನು ಅವರಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದೆ ಮತ್ತು ಅಲ್ಲೇ ನಿದ್ದೆ ಬಂತು, ಮಲಗಿದೆ ಎನ್ನುತ್ತಾ ಬಾಯಿ ತೆರೆದು ಆಕಳಿಸುತ್ತಿದ್ದ. ನೀವು ಈ ರೀತಿ ಯೌವನಾವಸ್ಥೆಗೆ ಬಂದ ಮಕ್ಕಳ ಕೋಣೆಯಲ್ಲಿ ಮಲಗುವ ಅಗತ್ಯವೇನಿತ್ತು? ನೀವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿದ್ದೀರಿ ಅಂತ ನಾನು ತಿಳಿದುಕೊಂಡೆ ಎಂದು ಹೇಳಿದೆ. ಆಗ ಅವನು, ಇಲ್ಲ, ಈಗ ಕೆಲಸಕ್ಕೆ ಹೊರಟೆ ಎಂದು ಹೇಳಿದ. ಅವನು ನನ್ನ ಪತಿಯಾಗಿದ್ದ. ಅವನ ಪ್ರತಿಯೊಂದು ನಡವಳಿಕೆ ಬಗ್ಗೆ ನನಗೆ ಅರಿವಿತ್ತು. ಅವನನ್ನು ನೋಡಿದರೆ ರಾತ್ರಿಯನ್ನು ಉತ್ತಮ ರೀತಿಯಲ್ಲಿ ಕಳೆದವರಂತೆ ತೋರುತ್ತಿದ್ದ. ಅಲ್ಲದೆ ನನ್ನ ಹೆಣ್ಣು ಮಕ್ಕಳು ಕೂಡ ಈಗೀಗ ತುಂಬ ವಿಚಿತ್ರವಾಗಿಯೇ ನಡೆದುಕೊಳ್ಳುತ್ತಿದ್ದರು. ಒಂದು ದಿನ ನನ್ನ ಮಗಳು ನನ್ನ ಹತ್ತಿರ ಬಂದು, ಅಮ್ಮ, ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತ ನಾನು ನಿನಗೆ ಹೇಗೆ ಹೇಳಲಿ ಎಂದಳು. ಅಂದರೆ ನಿನ್ನ ಮಾತಿನ ಅರ್ಥವೇನು ಅಂತ ಕೇಳಿದೆ. ಈ ನಮ್ಮ ಅಪ್ಪ ಇದ್ದಾನಲ್ವಾ, ಅವನು ನಮ್ಮ ಕೋಣೆಗೆ ಬಂದು ಮಲಗುತ್ತಾನೆ. ಅವನು ನಮ್ಮ ಜೊತೆ ಏನು ಮಾಡುತ್ತಿದ್ದಾನೆ ಅಂತ ನಿನಗೆ ಏನಾದರೂ ಗೊತ್ತಿದೆಯಾ ಎಂದು ಕೇಳಿದಳು. ಆಗ ನಾನು ಅವಳಲ್ಲಿ, ಏನು ಮಾಡ್ತಾರೆ ಎಂದು ಕೇಳಿದೆ. ಆಗ ಅವಳು ನನ್ನಲ್ಲಿ ಹೇಳಿದ ವಿಷಯವನ್ನು ತಿಳಿದು ನನಗೆ ನನ್ನ ತಲೆ ಒಡೆದು ಹೋಗುವಂತೆ ಆಯಿತು. ಅಪ್ಪ ಯಾವಾಗಲೂ ರಾತ್ರಿ ನಮ್ಮ ಜೊತೆ. ನನ್ನ ಪತಿ ರಾಜು ನನಗಿಂತಲೂ ಕಿರಿಯವನಾಗಿದ್ದ. ಇಷ್ಟು ಯೌವನ ತುಂಬಿದ ಗಂಡ ನಿನಗೆ ಎಲ್ಲಿ ಸಿಕ್ಕಿದ ಎಂದು ಎಲ್ಲರೂ ಕೇಳುತ್ತಿದ್ದರು. ಆಗ ನಾನು, ಇದು ನನ್ನ ಅದೃಷ್ಟ, ನೀವೆಲ್ಲ ಯಾಕೆ ಇಷ್ಟೊಂದು ಅಸೂಯೆ ಪಡುತ್ತೀರಾ ಎಂದು ಕೇಳುತ್ತಿದ್ದೆ. ಅಲ್ಲದೆ ರಾಜುವಿಗೆ ಅವನಿಗಿಂತಲೂ ಹೆಚ್ಚು ವಯಸ್ಸನ್ನು ಹೊಂದಿರುವ ಮಹಿಳೆಯರೊಂದಿಗೆ ಹೆಚ್ಚಿನ ಆಸಕ್ತಿ ಇದೆ ಎಂದು ಅವನೇ ಯಾವಾಗಲೂ ಹೇಳುತ್ತಿದ್ದ. ಹಾಗಾಗಿ ಅವನು ನನ್ನನ್ನು ಮದುವೆಯೂ ಆಗಿದ್ದ. ನಾವಿಬ್ಬರೂ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೆವು. ಮನೆ ಇತ್ತು, ಪರಿವಾರ ಇತ್ತು, ಒಳ್ಳೆ ಗಂಡ ಇದ್ದ, ಇನ್ನೇನು ಬೇಕಿತ್ತು? ಅದು ಅಲ್ಲದೆ ಅವನು ಚೆನ್ನಾಗಿ ದುಡಿಯುತ್ತಿದ್ದ. ಹಾಗೆ ದುಡಿದು ಬಂದ ಹಣವನ್ನೆಲ್ಲ ನನ್ನ ಕೈಗೆ ಕೊಡುತ್ತಿದ್ದ. ನಾನು ಕೂಡ ಮನೆಯಲ್ಲಿ ಕುಳಿತು ಇನ್ನೊಬ್ಬರ ಬಟ್ಟೆಗಳನ್ನು ಹೊಲಿದು ಅಲ್ಪ ಸ್ವಲ್ಪ ದುಡಿಯುತ್ತಿದ್ದೆ. ಹೀಗಾಗಿ ಅದರಿಂದಲೂ ನನಗೆ ಹಣ ಸಿಗುತ್ತಿತ್ತು. ಅದೆಲ್ಲವನ್ನು ನಾನು ಉಳಿತಾಯ ಮಾಡುತ್ತಿದ್ದೆ. ನನಗೆ 3 ಹೆಣ್ಣು ಮಕ್ಕಳು. ಅವರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ನೀಡುತ್ತಿದ್ದೆ. ಅಲ್ಲದೆ ಅವರ ವಯಸ್ಸಿನ ಮಧ್ಯದಲ್ಲಿ 1 ವರ್ಷದ ವ್ಯತ್ಯಾಸವಿತ್ತು. ಆದರೆ ಅವರು 3 ಯಾವಾಗ ದೊಡ್ಡವರಾದರೂ ಗೊತ್ತಾಗಲಿಲ್ಲ. ನಮ್ಮೆಲ್ಲರ ಸಂಬಂಧವು ತುಂಬ ಉತ್ತಮವಾಗಿಯೇ ಇತ್ತು. ಹೀಗಾಗಿ ನಮ್ಮ ಮನೆತನದಲ್ಲಿ ನಾವು ತುಂಬ ಪ್ರಸಿದ್ಧರಾಗಿದ್ದೆವು. ಯಾಕೆಂದರೆ ಎಲ್ಲರೂ ಹೇಳುತ್ತಿದ್ದರು, ಲಚ್ಚಿಯ ಅದೃಷ್ಟದ ಬಾಗಿಲು ತೆರೆದಿದೆ, ಲಚ್ಚಿಯಂತಹ ಅದೃಷ್ಟ ಎಲ್ಲರಿಗೂ ಸಿಗಲು ಸಾಧ್ಯವಿಲ್ಲ ಅಂತ ಹೇಳಿ ನನ್ನನ್ನು ಹೊಗಳುತ್ತಿದ್ದರು. ನನ್ನ ಹೆಸರು ಲಕ್ಷ್ಮಿ. ಎಲ್ಲ ನನ್ನನ್ನು ಪ್ರೀತಿಯಿಂದ ಲಚ್ಚಿ ಎಂದು ಕರೆಯುತ್ತಿದ್ದರು. ನಾನು ತುಂಬ ಸುಂದರವಾಗಿದ್ದೆ. ನನಗೆ ಮದುವೆಯಾಗಿ 3 ಹೆಣ್ಣು ಮಕ್ಕಳು ಇದ್ದಾರೆ ಎಂದು ಹೇಳಿದರೆ ಯಾರೂ ನಂಬುತ್ತಿರಲಿಲ್ಲ. ನನ್ನ ಹೆಣ್ಣು ಮಕ್ಕಳು ಕೂಡ ನನ್ನ ಹಾಗೆ ತುಂಬ ಸುಂದರವಾಗಿದ್ದರು. ಅವರನ್ನು ನೋಡಿದರೆ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಅಲ್ಲದೆ ನಾನು ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ಅವರನ್ನು ದೊಡ್ಡ ಆಫೀಸರ್ ಆಗಿ ಮಾಡಬೇಕೆಂಬ ಬಯಕೆಯನ್ನು ಹೊಂದಿದ್ದೆ. ನನ್ನ ಪತಿ ರಾಜು ಕೂಡ ತುಂಬ ಕಲಿತವನಾಗಿದ್ದ. ಆದ್ದರಿಂದ ನನ್ನ ಹೆಣ್ಣು ಮಕ್ಕಳಿಗೂ ಕೂಡ ಟ್ಯೂಷನ್ ಹೇಳಿಕೊಡುತ್ತಿದ್ದ. ಈಗೀಗ ನನ್ನ ಮನೆಯಲ್ಲಿ ಆಗುವಂತಹ ಘಟನೆಗಳನ್ನು ನೋಡಿದರೆ ನನಗೆ ವಿಚಿತ್ರವಾಗುತ್ತಿತ್ತು. ಒಂದು ರಾತ್ರಿ ನಾನು ಮತ್ತು ರಾಜು ಮಲಗಿದ್ದೆವು. ಒಮ್ಮೆಲೆ ರಾಜು ಎದ್ದು ನಾನು ಹೋಗುತ್ತೇನೆ ಅಂತ ಹೇಳಿದ. ಆಗ ನಾನು ಎಲ್ಲಿಗೆ ಎಂದು ಅವನಲ್ಲಿ ಕೇಳಿದೆ. ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಎಂದನು. ಆಗ ನಾನು ಅವನಲ್ಲಿ, ಇಷ್ಟು ಹೊತ್ತಲ ಎಂದು ಕೇಳಿದೆ. ಆಗ ಅವನು, ನಿನಗೆ ಗೊತ್ತಿಲ್ಲ, ಅವರಿಗೆ ಟೆಸ್ಟ್ ನಡೆಯುತ್ತಿದೆ. ಅಲ್ಲದೆ ಕಲಿಯುವುದಕ್ಕೆ ಬೆಳಿಗ್ಗೆ ಆದ್ರೇನು ರಾತ್ರಿ ಆದ್ರೇನು, ಕೆಲವೊಮ್ಮೆ ಮಧ್ಯರಾತ್ರಿ ಕೂಡ ಎದ್ದು ಕಲಿಯಬೇಕಾಗುತ್ತದೆ. ಆಗಲೇ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ಳಲು ಆಗೋದು. ಅಲ್ಲದೆ ಕಲಿಕೆಯಲ್ಲೂ ಕೂಡ ಕಾಂಪಿಟೇಷನ್ಗಳು ಹೆಚ್ಚಾಗಿವೆ. ಅದೆಲ್ಲವೂ ನಿನಗೆ ಗೊತ್ತಾಗುವುದಿಲ್ಲ ಎಂದ. ನನಗೂ ಕೂಡ ಅವನು ಹೇಳಿದ್ದು ಸರಿ ಅನಿಸ್ತಿತ್ತು. ಆಯಿತು, ಹಾಗಾದರೆ ಬೇಗ ಬನ್ನಿ ಎಂದು ಅವನಲ್ಲಿ ಹೇಳಿದೆ. ಆಗ ಅವನು, ಯಾಕೆ, ನನ್ನನ್ನು ಬಿಟ್ಟು ನಿನಗೆ ನಿದ್ದೆ ಮಾಡಲು ಮನಸ್ಸಾಗುವುದಿಲ್ವಾ ಅಂತ ಕೇಳಿದ. ನಿನ್ನ ಬಿಟ್ಟು ನನ್ನ ಮನಸ್ಸು ಕೇಳೋದಾ? ನೀನೇ ಅಲ್ವಾ ನನ್ನ ಪತಿರಾಯ, ನೀನೇ ನನ್ನ ಸರ್ವಸ್ವವೂ ಕೂಡ. ಅಲ್ಲದೆ ಇವತ್ತು ನೋಡು, ತುಂಬ ಒಳ್ಳೆಯ ವಾತಾವರಣವಿತ್ತು. ಆದರೆ ನೀನು ಈಗಲೇ ಹೊರಟು ಬಿಟ್ಟೆ ಅವರಿಗೆ ಟ್ಯೂಷನ್ ಕೊಡಲು ಎಂದೆ. ಅವರ ಕಲಿಕೆಯು ಕೂಡ ತುಂಬ ಮುಖ್ಯ ಅಲ್ವಾ ಚಿನ್ನ, ನೀನೇನು ಚಿಂತೆ ಮಾಡಬೇಡ.
ನಮ್ಮ ಜೊತೆ ಇಡೀ ಜೀವನವೇ ಇದೆ ಎಂದು ಹೇಳಿದ. ನನಗೂ ಕೂಡ ಒಮ್ಮೆಲೆ ಅವನನ್ನು ನೋಡಿದರೆ ತುಂಬ ಸಂತೋಷವಾಗುತ್ತಿತ್ತು. ಯಾಕೆಂದರೆ ಅವನು ಮಕ್ಕಳ ಬಗ್ಗೆ ಚಿಂತಿಸಬೇಕಾದದ್ದು ಏನೂ ಇರಲಿಲ್ಲ. ಆದರೂ ಕೂಡ ಅವನು ಮಕ್ಕಳ ಬಗ್ಗೆ ತುಂಬ ಚಿಂತಿಸುತ್ತಿದ್ದ. ಅಲ್ಲದೆ ದುಡಿದು ತಂದು ಎಲ್ಲವನ್ನ ನನಗೇನೆ ಕೊಡುತ್ತಿದ್ದ. ನನ್ನನ್ನು ತುಂಬ ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದ. ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಒಂದು ದಿನ ನಾನು ಪೇಟೆಗೆ ಹೋಗಿದ್ದೆ. ಅಲ್ಲಿ ನನ್ನ ಗೆಳತಿ ಸಿಕ್ಕಿ ನನ್ನ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ ನಂತರ ನನ್ನ ಪತಿಯ ಬಗ್ಗೆ ಕೇಳಿದಳು. ಅವನು ಕೂಡ ತುಂಬ ಚೆನ್ನಾಗಿದ್ದಾನೆ, ನನ್ನನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದಾನೆ, ನಾವೆಲ್ಲರೂ ತುಂಬ ಸಂತೋಷವಾಗಿದ್ದೇವೆ ಎಂದು ಹೇಳಿದೆ. ಈ ಮಾತು ಕೇಳಿ ನನ್ನ ಗೆಳತಿ ತುಂಬ ಆಶ್ಚರ್ಯಪಟ್ಟು ನಂತರ ಹೇಳಿದಳು, ಹೌದಾ, ನಿನ್ನ ಜೀವನ ಅಷ್ಟೊಂದು ಚೆನ್ನಾಗಿದೆಯಾ? ಆದರೆ ನಿನ್ನ ಜೀವನ ಅವರೊಂದಿಗೆ ಸಂತೋಷವಾಗಿ ಇರುವುದಿಲ್ಲ ಅಂತ ನಾನು ನಿನಗೆ ಹೇಳಿದ್ದೆ ಎಂದಳು. ಹೌದು, ನನಗೆ ನೆನಪಿದೆ. ರಾಜುವಿಗೆ ಯಾರೊಂದಿಗೋ ಸಂಬಂಧವಿದೆ. ಯಾವುದೋ ಹುಡುಗಿಯ ಜೊತೆ ನೀನು ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೆ ಅಂತೆಲ್ಲ ಹೇಳಿ ನೀನು ನನ್ನನ್ನು ಮದುವೆಯ ದಿನ ಬಂದು ಮಂಟಪದಿಂದ ಎದ್ದೇಳಲು ಹೇಳಿದ್ದೆ. ಆದರೆ ನೋಡು, ಈ ಗಂಡಸರು ಇದ್ದಾರಲ್ಲ, ಇವರಿಗೆ ಮದುವೆಗಿಂತ ಮೊದಲು 100 ಸಂಬಂಧಗಳು ಇರುತ್ತದೆ. ಆದರೆ ಮದುವೆ ನಂತರ ಅವರಿಗೆ ಅವರ ಪತ್ನಿಯೇ ಹೆಚ್ಚಾಗಿರುತ್ತಾಳೆ. ರಾಜು ತುಂಬ ಸುಂದರನಾಗಿದ್ದ, ಯೌವನ ತುಂಬಿದ ಹುಡುಗನಾಗಿದ್ದಾನೆ. ಅವನ ಹಿಂದೆ 100 ಮಂದಿ ಅವನಿಗೋಸ್ಕರ ಪ್ರಾಣನೇ ಬಿಡಬಹುದು. ಆದರೆ ಅವನು ಎಲ್ಲರನ್ನ ಬಿಟ್ಟು ಮದುವೆಯಂತೂ ನನ್ನನ್ನೇ ಆಗಿದ್ದಾನೆ. ಈ ಗಂಡಸರೆಲ್ಲ ಇದೇ ರೀತಿ ಆಗಿರುತ್ತಾರೆ. ಯಾರೂ ಕೂಡ ಒಳ್ಳೆಯವರು ಇಲ್ಲ. ಹಾಗೆ ಎಲ್ಲಿಯೂ ಕೂಡ ಹುಡುಗಿಯರನ್ನು ನೋಡಿ ಕಣ್ಣು ತುಂಬಿಸಿಕೊಳ್ಳದೆ ಇರುವಂತಹ ಒಳ್ಳೆಯ ಗಂಡಸರು ನಾವು ಹುಡುಕಿದ್ರು ನಮಗೆ ಸಿಗುವುದಿಲ್ಲ. ಹಾಗಾಗಿ ನಾವು ಕೂಡ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಅದೇನೋ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಅಡ್ಜಸ್ಟ್ ಅಂತ, ಅದನ್ನೇ ಮಾಡಬೇಕಾಗುತ್ತದೆ ಎಂದೆ. ಹಾಂ, ನನಗೆ ಗೊತ್ತಿದೆ ನೀನು ಒಳ್ಳೆಯ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತೀಯಾ ಅಂತ. ಆದರೆ ಎಷ್ಟು ವರ್ಷ ಅಂತ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿ? ಆಯಿತು, ಸರಿ ಬಿಡು, ಒಳ್ಳೆಯದೇ ಆಯಿತು. ನೀನು ನಿನ್ನ ಪರಿವಾರದೊಂದಿಗೆ ತುಂಬ ಸಂತೋಷವಾಗಿದೆಯಲ್ಲ, ಅದಷ್ಟೇ ಸಾಕು. ಆದರೆ ನಿನ್ನ ಪತಿಯ ಕಣ್ಣುಗಳೇನೋ ತುಂಬ ದೊಡ್ಡದಿವೆ, ಆದರೆ ಅವನ ನೋಟ ಮಾತ್ರ ತುಂಬ ಕೆಟ್ಟದಾಗಿವೆ ಎಂದಳು. ಇಲ್ಲ, ಈಗ ಅಂಥದ್ದೇನೂ ಇಲ್ಲ. ಈಗ ನಾನು ಮಾತ್ರ ಅಲ್ಲದೆ ನಾನೀಗ ಅವನನ್ನು ನನ್ನ ಬೆರಳಲ್ಲೇ ಕುಣಿಸುತ್ತಿದ್ದೇನೆ ಎಂದು ಹೇಳುತ್ತಾ ನಾವಿಬ್ಬರು ಗೆಳತಿಯರು ನಗಲು ಪ್ರಾರಂಭಿಸಿದೆವು. ನಂತರ ಅವಳು ನಗುತ್ತಾ, ಇದು ತುಂಬಾ ಒಳ್ಳೆಯ ಕೆಲಸ. ಈಗ ನೀನು ಅವನನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದೀಯಾ ಎಂದಾದ ಮೇಲೆ ಮತ್ತೇನು ಬೇಕು? ಸರಿ, ಹಾಗಾದರೆ ನಾನು ಹೋಗುತ್ತೇನೆ, ಮನೆ ಬದಲಾಯಿಸುತ್ತಿದ್ದೇನೆ, ಹಾಗೆ ಸ್ವಲ್ಪ ಬ್ಯುಸಿಯಾಗಿದ್ದೇನೆ, ಇನ್ನೊಂದು ಸಲ ಭೇಟಿಯಾಗೋಣ ಎಂದಳು. ಸರಿ, ನೀನು ಮನೆ ಮಾಡಿದ ಮೇಲೆ ನನಗೆ ಹೇಳು, ನಾನು ನಿನ್ನನ್ನು ಭೇಟಿಯಾಗಲು ನಿನ್ನ ಮನೆಗೆ ಬರುತ್ತೇನೆ ಎಂದೆ. ಆಯಿತು, ಆದರೆ ನೀನು ಮಾತ್ರ ಬಾ, ನಿನ್ನ ಪತಿರಾಯನನ್ನು ಮಾತ್ರ ಕರೆದುಕೊಂಡು ಬರಬೇಡ ಎಂದು ಹೇಳಿದಳು. ಯಾಕೆ ಈ ರೀತಿ ಹೇಳುತ್ತಿದ್ದಿ? ನನ್ನ ಗಂಡನನ್ನು ಕರೆದುಕೊಂಡು ಯಾಕೆ ಬರಬಾರ್ದು ಅಂತ ಕೇಳಿದಾಗ ಅವಳು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ, ಆದರೆ ನನಗೂ ಒಬ್ಬಳು ಯೌವನಾವಸ್ಥೆಗೆ ಬಂದ ಮಗಳಿದ್ದಾಳೆ ಎಂದಳು. ಅವಳ ಮಾತನ್ನು ಕೇಳಿ ನಾನು ಆಶ್ಚರ್ಯದಿಂದ, ಯಾಕೆ ಈ ರೀತಿ ಮಾತನಾಡುತ್ತಿದ್ದಿ ಈ ವಿಷಯದ ಬಗ್ಗೆ ಎಂದಾಗ, ಅವನ ಮೇಲೆ ನಿನಗೆ ನಂಬಿಕೆ ಇರಬಹುದು, ಆದರೆ ನನಗೆ ಇಲ್ಲ ಎಂದು ಹೇಳಿ ನಗಲು ಪ್ರಾರಂಭಿಸಿದಳು. ನನಗೆ ಗೊತ್ತಿತ್ತು ಅವಳು ತಮಾಷೆ ಮಾಡುತ್ತಿದ್ದಾಳೆ ಎಂದು. ಹಾಗಾಗಿ ನನಗೆ ಅವಳ ಮಾತಿನಿಂದಾಗಿ ಯಾವುದೇ ಬೇಸರವಾಗಿರಲಿಲ್ಲ. ಅಲ್ಲದೆ ನಾನು ಕೂಡ ಈ ಮಾತನ್ನು ಒಪ್ಪಿದೆ. ಯಾಕೆಂದರೆ ಒಬ್ಬ ಗಂಡಸು ತುಂಬ ಸುಂದರನಾಗಿದ್ದರೆ ಅವನ ಹಿಂದೆ 100 ಹುಡುಗಿಯರು ಬೀಳುತ್ತಾರೆ. ಹಾಗಾಗಿ ಅದು ಆ ಹುಡುಗಿಯರ ತಪ್ಪಾಗಿರುತ್ತದೆ, ವಿನಃ ಆ ಗಂಡಸಿದಲ್ಲ. ಹೀಗೆ ದಿನಾಲೂ ಇದೊಂದು ಅಭ್ಯಾಸವಾಗಿ ಬಿಟ್ಟಿತು. ನನ್ನ ಪತಿ ನನ್ನ ಮಕ್ಕಳಿಗೆ ಪಾಠ ಹೇಳಿಕೊಡುವ ನೆಪದಲ್ಲಿ ಅವರ ಕೋಣೆಯ ಒಳಗಡೆ ಹೋಗಿ ಕುಳಿತುಕೊಳ್ಳುತ್ತಿದ್ದ. ನಾನು ಅವನಿಗಾಗಿ ಕಾಯುತ್ತಿರುತ್ತಿದ್ದೆ. ಯಾಕೆಂದರೆ ಅವನು ಯಾವಾಗಲೂ ಹೇಳಿ ಹೋಗುತ್ತಿದ್ದ, ನಾನು ಬೇಗನೆ ಬರುತ್ತೇನೆ ಎಂದು. ಆದರೆ ದಿನನಿತ್ಯ ಕೆಲಸ ಮಾಡಿ ನಾನು ತುಂಬ ಸುಸ್ತಾಗಿರುವುದರಿಂದ ನನಗೆ ಅಲ್ಲೇ ನಿದ್ರೆ ಬಂದು ಬಿಡುತ್ತಿತ್ತು. ಬೆಳಗ್ಗೆ ಅವನು ನನ್ನ ಮಕ್ಕಳ ಕೋಣೆಯಿಂದ ಹೊರಗೆ ಬರುತ್ತಿದ್ದ. ರಾತ್ರಿ ಇಡೀ ಅಲ್ಲಿ ನೀನು ಏನು ಮಾಡುತ್ತಿರುತ್ತೀಯಾ ಅಂತ ಕೇಳಿದರೆ, ಮಕ್ಕಳಿಗೆ ಪಾಠ ಕಲಿಸಿ ಅಲ್ಲೇ ನಿದ್ದೆ ಬಂದು ಬಿಡುತ್ತದೆ, ಯಾವಾಗ ಬೆಳಿಗ್ಗೆ ಆಗುತ್ತದೆ ಎಂದೇ ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಿರುತ್ತಾನೆ. ಇದು ಯಾವ ರೀತಿಯ ನಿದ್ರೆ ಅಂತ ಕೇಳಿದರೆ, ನಿನಗೆ ಗೊತ್ತಿದೆ ತಾನೇ, ನಾನು ಯೌವನ ತುಂಬಿದ ಗಂಡಸು, ಹಾಗಾಗಿ ನನಗೆ ಇದೇ ರೀತಿ ನಿದ್ದೆ ಬರುತ್ತದೆ ಎನ್ನುತ್ತಾನೆ. ಹಾಗಾದರೆ ನಾನು ಮುದುಕಿಯ ಎಂದು ಕೇಳಿದರೆ, ಆಗ ಅವನು, ಇಲ್ಲ, ನೀನು ನನಗಿಂತಲೂ ತುಂಬ ಸುಂದರವಾಗಿದ್ದಿ, ಅಲ್ಲದೆ ನಿನ್ನಲ್ಲಿ ಈಗಲೂ ಯೌವನ ತುಂಬಿ ತುಳುಕುತ್ತಿದೆ ಎಂದು ಹೇಳಿ ಮಾತಿನಲ್ಲೇ ಮರಳು ಮಾಡುತ್ತಾನೆ. ನನ್ನ ಪತಿ ಮಾತಿನ ಮಲ್ಲನಾಗಿದ್ದ, ಹಾಗಾಗಿ ಅವನ ಎದುರು ನಾನೇನು ಹೇಳುವಂತಿರಲಿಲ್ಲ. ಹೀಗೆ ನನ್ನ ಮಗಳು ಸ್ನೇಹ ಈ ರೀತಿ ಕುಂಟುತ್ತಾ ನಡೆಯುವುದು ನನಗೆ ಸರಿ ಕಾಣುತ್ತಿರಲಿಲ್ಲ. ಅಲ್ಲದೆ ಅದು ಸಾಮಾನ್ಯ ವಿಷಯವೂ ಆಗಿರಲಿಲ್ಲ. ನಾನು ಅವಳಲ್ಲಿ ತುಂಬ ಸಲ ಕೇಳಿದೆ, ಏನು ವಿಷಯ ಸ್ನೇಹ, ಏನಾಗಿದೆ ನಿನಗೆ, ನನ್ನಲ್ಲಿ ಹೇಳು ಎಂದರೆ, ಏನೂ ಇಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ ಎಂದು ಹೇಳುತ್ತಾ ಸರಿಯಾಗಿ ನಡೆಯಲು ಪ್ರಯತ್ನಿಸುತ್ತಿದ್ದಳು.
ನೋಡು ಸ್ನೇಹ, ನಾನೇ ನೋಡಿದ್ದೇನೆ ನೀನು ಈ ರೀತಿ ಕುಂಟುತ್ತಾ ನಡೆಯುವಂಥದ್ದು. ಆದರೆ ನೀನು ಏನೂ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತಾನೇ ಹೇಳ್ತಿದ್ದಿ. ಸ್ನೇಹ, ನಿಜ ಹೇಳು, ಏನು ವಿಷಯ ಅಂತ ಕೇಳಿದೆ. ಆಗ ಅವಳು ಏನು ವಿಷಯ ಇಲ್ಲಮ್ಮ ಎಂದು ಹೇಳುತ್ತಾ ತನ್ನ ನೋಟವನ್ನು ಅಡಗಿಸಿದಳು. ಅವಳು ನನ್ನನ್ನು ನೋಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿರಲಿಲ್ಲ. ಏನೋ ವಿಷಯ ನನ್ನಲ್ಲಿ ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಒಂದು ದಿನ ನನ್ನ 3 ಹೆಣ್ಣು ಮಕ್ಕಳು ನನ್ನ ಹತ್ತಿರ ಬಂದು ಕುಳಿತುಕೊಂಡು, ಅಮ್ಮ, ನಾವು ಯಾವತ್ತೂ ಕೂಡ ನಿಮ್ಮ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಆದರೆ ನೀವು ನಮಗಾಗಿ ತುಂಬಾ ತ್ಯಾಗವನ್ನು ಮಾಡಿದ್ದೀರಿ. ನಾವು ನಿಮ್ಮನ್ನು ತುಂಬ ಹಚ್ಚಿಕೊಂಡಿದ್ದೇವೆ. ನೀವಂದರೆ ನಮಗೆ ತುಂಬ ಇಷ್ಟ ಎಂದೆಲ್ಲ ಹೇಳುತ್ತಿದ್ದರು. ನಾನು ಕೂಡ ಅವರನ್ನು ಮುದ್ದಿಸುತ್ತಾ, ಏನಾಯಿತು ಇವತ್ತು ಇಷ್ಟೊಂದು ಪ್ರೀತಿ ಉಕ್ಕಿ ಬರ್ತಿದೆಯಲ್ಲ, ಏನು ಸಮಾಚಾರ? ಅಲ್ಲದೆ 3 ಒಟ್ಟಿಗೆ ಬಂದು ನನ್ನ ಹತ್ತಿರ ಕುಳಿತುಕೊಂಡಿದ್ದೀರಿ, ಅಂತಹದ್ದು ಏನಾಯಿತು ಇವತ್ತು ಎಂದು ಕೇಳಿದೆ. ಏನಿಲ್ಲ ಅಮ್ಮ, ಹೀಗೆ ಇವತ್ತು ನೀವು ನಮಗೆ ತುಂಬಾ ನೆನಪಾಗುತ್ತಿದ್ದೀರಿ. ಯಾಕೆಂದರೆ ನೀವು ತುಂಬ ಒಳ್ಳೆಯ ವ್ಯಕ್ತಿ. ಅಲ್ಲದೆ ನೀವು ನಮ್ಮನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದೀರಿ. ಅಲ್ಲದೆ ನೀವು ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸದೆ ನಮ್ಮ ಬಗ್ಗೆ ಹಾಗೂ ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದೀರಿ ಅಂತ ಮಕ್ಕಳು ಹೇಳುತ್ತಿದ್ದರು. ಆಗ ನಾನು ಮಕ್ಕಳಲ್ಲಿ ಕೇಳಿದೆ, ಅದೇನು ದೊಡ್ಡ ವಿಷಯ ಅಲ್ಲ, ನಮಗೆ ಇಷ್ಟವಾಗುವವರ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗುತ್ತದೆ. ಅಲ್ಲದೆ ಅವರನ್ನು ಸಂತೋಷವಾಗಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ನಾವು ಯಾವಾಗಲೂ ಮಾಡುತ್ತಿರಬೇಕಾಗುತ್ತದೆ. ಅಲ್ಲದೆ ನೀವು ನನ್ನ ಮಕ್ಕಳಲ್ವಾ, ಇವತ್ತು ಏನಾಯಿತು ನಿಮಗೆಲ್ಲರಿಗೂ ಎಂದು ನಾನು ಕೇಳುತ್ತಿದ್ದಂತೆ ಅವರು 3 ಜೋರಾಗಿ ಅಳಲು ಪ್ರಾರಂಭಿಸಿದರು. ಅದನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಆದರೆ ರಾಜು ಅಲ್ಲಿಗೆ ಬಂದಾಗ ಅವರು 3 ಅವರನ್ನು ನೋಡಿ ಒಮ್ಮೆಲೆ ತಮ್ಮ ಕಣ್ಣೀರನ್ನು ಒರೆಸಿದರು. ಆಗ ನಾನು ರಾಜುವಿನಲ್ಲಿ ಹೇಳಿದೆ, ನೋಡು, ನಿನ್ನ ಮಕ್ಕಳು ಇವತ್ತು ಯಾವ ರೀತಿ ಅಳ್ತಿದ್ದಾರೆ ಅಂತ. ಇವರಿಗೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಯಾವುದಾದರೂ ಎಮೋಷನಲ್ ಫಿಲಮ್ ಅನ್ನು ನೋಡಿ ಹೀಗೆ ಬೇಸರಗೊಂಡಿದ್ದಾರೆ ಎಂದು ಅನಿಸ್ತಿದೆ ಅಂತ ನಾನು ಹೇಳಿದಾಗ ರಾಜು ನಗುತ್ತಾ, ಫಿಲಮ್ ಅಂತೂ ನೋಡಿರಕ್ಕಿಲ್ಲ, ಆದರೆ ಇವರ ತಲೆ ಕೆಟ್ಟು ಹೋಗಿರಬೇಕು ಅಂತ ಗೊಣಗುತ್ತಾ ಹಲ್ಲು ಮಸೆಯುತ್ತಿದ್ದನು. ಆದರೆ ನೀನು ಯಾಕೆ ಇಷ್ಟು ಕೋಪಗೊಳ್ಳುತ್ತಿ ಅಂತ ನಾನು ರಾಜುವಿನಲ್ಲಿ ಕೇಳಿದೆ. ಯಾಕೆಂದರೆ ಇವತ್ತು ಸ್ನೇಹಾಳ ಜನ್ಮದಿನ. ಆದರೆ ಇವಳು ಈ ರೀತಿ ಅಳುತ್ತಾ ಮನೆಯ ಒಂದು ವಾತಾವರಣವನ್ನೇ ಬದಲಿಸಿ ಕುಳಿತುಕೊಂಡಿದ್ದಾಳೆ ಎಂದ. ಇದನ್ನು ಕೇಳಿ ಸ್ನೇಹಾಳಿಗೂ ತುಂಬ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಇಲ್ಲದಿದ್ದರೂ ಸಹ ಇವತ್ತು ಅವಳ ಜನ್ಮದಿನವಾಗಿತ್ತು. ಅವಳು ಅವಳ ಜನ್ಮದಿನವನ್ನು ಯಾವಾಗಲೂ ತುಂಬ ಸಂತೋಷದಿಂದ ಆಚರಿಸುತ್ತಿದ್ದಳು. ಆದರೆ ಈ ಸಲ ಅವಳು ಹೇಗೆ ಅದನ್ನು ಮರೆತು ಬಿಟ್ಟಳು. ಅಲ್ಲದೆ ನಾನು ಕೂಡ ಅದನ್ನು ಮರೆತು ಹೋಗಿದ್ದೆ, ಆದರೆ ನಾನು ಮರೆಯಲಿಲ್ಲ ಎನ್ನುತ್ತಾ ರಾಜು ತಾನು ತಂದಿದ್ದ ಆ ಕೇಕನ್ನು ನಮ್ಮ ಕಡೆಗೆ ಚಾಚುತ್ತಾ, ಬನ್ನಿ ಕೇಕ್ ಕಟ್ ಮಾಡುವ ಎಂದು ಹೇಳಿದ. ಅವನ ಈ ಕಾಳಜಿಯನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಹಾಗಾಗಿ ಇವತ್ತು ನಾವಿಬ್ಬರೂ ಒಟ್ಟಿಗೆ ಒಂದು ಒಳ್ಳೆಯ ಸಮಯವನ್ನು ಕಳೆಯಬೇಕೆಂದು ಯೋಚಿಸಿ ಅವನಿಗೋಸ್ಕರ ಕಾಯುತ್ತಿದ್ದೆ. ಆದರೆ ಅವನು ನನ್ನ ಮಕ್ಕಳ ಕೋಣೆಗೆ ಹೋದ. ಈ ಟೆಸ್ಟ್ ಯಾವಾಗ ಮುಗಿಯುತ್ತದೋ ಗೊತ್ತಿಲ್ಲ, ಅದು ನನ್ನನ್ನು ಮತ್ತು ನನ್ನ ಪತಿಯನ್ನು ತುಂಬ ದೂರ ಮಾಡಿದೆ ಅಂತ ನಾನು ನನ್ನ ಚಿಂತೆಯನ್ನು ವ್ಯಕ್ತಪಡಿಸುತ್ತಿದ್ದೆ. ಆಗ ಅವನು ಹೇಳಿದ, ಈ ಟೆಸ್ಟ್ ಮುಗಿದು ಹೋಗಿದೆ, ಆದರೆ ಮುಂದಿನ ಕಲಿಕೆಗಾಗಿ ತಯಾರಿ ಮಾಡಬೇಕು. ಫೈನಲ್ ಎಕ್ಸಾಮ್ ಹತ್ತಿರನೇ ಬರುತ್ತಿದೆ. ಹಾಗಾಗಿ ಸ್ವಲ್ಪ ನಾವು ಕೂಡ ತ್ಯಾಗಗಳನ್ನು ಮಾಡಬೇಕಾಗುತ್ತದೆ ಎನ್ನುತ್ತಿದ್ದ. ಈ ವಿಷಯವನ್ನು ಮಾತಲ್ಲೇ ನಾನು ನನ್ನ ಗೆಳತಿಗೂ ಹೇಳಿದೆ. ಅವಳ ಮನೆಯ ಎಲ್ಲ ಕೆಲಸವೂ ಮುಗಿದಿತ್ತು. ಹಾಗಾಗಿ ನಾನು ಅವಳ ಮನೆಯನ್ನು ನೋಡಲು ಹೋಗಿದ್ದೆ. ಆಗ ಅವಳು, ನಿನಗಿಂತಲೂ ನಿನ್ನ ಹೆಣ್ಣು ಮಕ್ಕಳ ಬಗ್ಗೆ ಅವನು ಜಾಸ್ತಿ ಪ್ರೀತಿ ತೋರಿಸುತ್ತಿದ್ದಾನೆ ಎಂದು ನಿನಗೆ ಅನಿಸ್ತಿಲ್ವಾ ಅಂತ ನನ್ನಲ್ಲಿ ಕೇಳಿದಳು. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಎಲ್ಲ ತಂದೆಯರಿಗೂ ಅವರವರ ಹೆಣ್ಣು ಮಕ್ಕಳ ಮೇಲೆ ತುಂಬ ಜಾಸ್ತಿ ಪ್ರೀತಿ ಇರುತ್ತದೆ. ಇದರಲ್ಲಿ ವಿಶೇಷ ಏನಿದೆ ಅಂತ ನಾನು ಅವಳಲ್ಲೇ ಕೇಳಿದೆ. ಇಲ್ಲ, ಆದರೆ ಇದೆಲ್ಲವೂ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಿದೆ. ಇದನ್ನು ನೀನು ಕೂಡ ನೋಡಿರಬಹುದು, ಆದರೆ ನೀನು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಿ. ನೀನು ಇರುವಂತಹ ಮನೆ 3 ಹೆಣ್ಣು ಮಕ್ಕಳಿರುವ ಮನೆ. ಹಾಗಾಗಿ ನಿನ್ನ ಕಣ್ಣು 4 ಕಡೆ ಹಾಯಿಸುತ್ತಿರಬೇಕಾಗುತ್ತದೆ ಎಂದಳು. ಬಹುಶಃ ಅವಳು ನನಗೆ ಏನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ನನಗೆ ಅದು ಅರ್ಥವಾಗುತ್ತಿರಲಿಲ್ಲ. ನನ್ನ ಮಕ್ಕಳ ಮೇಲೆ ನಾನೊಂದು ಕಣ್ಣಿಟ್ಟಿರಬೇಕೆಂದು ಅವಳು ನನ್ನಲ್ಲಿ ಹೇಳುತ್ತಿದ್ದಳು. ಆದರೆ ಅದರ ನಂತರ ಆದ ಕೆಲವೊಂದು ಘಟನೆಗಳು ನನಗೆ ವಿಚಿತ್ರ ಎನಿಸಿದವು. ಒಂದು ದಿನ ಸ್ನೇಹಾಳ ಆರೋಗ್ಯ ತುಂಬಾ ಕೆಟ್ಟಿತು. ಆಗ ನಾನು ಅವಳಲ್ಲಿ ಏನಾಯಿತು ಎಂದು ಕೇಳಿದೆ. ಆಗ ಅವಳು ಹೇಳಿದಳು, ಏನೂ ಗೊತ್ತಿಲ್ಲಮ್ಮ, ತಿಂದಿದ್ದೇನೋ ಹೊಟ್ಟೆಗೆ ಹಿಡಿಸಲಿಲ್ಲ ಅಂತ ಕಾಣಿಸಬೇಕು. ನನಗೆ ತುಂಬ ಹೊಟ್ಟೆ ನೋವಾಗುತ್ತಿದೆ, ಅಲ್ಲದೆ ವಾಂತಿಯೂ ಬರುತ್ತಿದೆ ಎನ್ನುತ್ತಿದ್ದಳು. ಆಗ ನಾನು ಡಾಕ್ಟರ್ನ ಹತ್ತಿರ ಹೋಗುವ ಎಂದೆ. ಅದಕ್ಕೆ ಅವಳು, ಬೇಡಮ್ಮ, ಯಾಕೋ ಡಾಕ್ಟರ್ ಹತ್ತಿರ ಹೋಗಲು ಮನಸ್ಸಾಗ್ತಿಲ್ಲ, ನೀನೇ ಸ್ವಲ್ಪ ನಿಂಬೆ ಪಾನಕವನ್ನು ಮಾಡಿಕೊಡು, ಸರಿ ಹೋಗಬಹುದು ಎಂದಳು. ರೋಗಿಗಳಿಗೆ ಹೇಗೆ ಮನಸ್ಸಾಗುತ್ತದೆ ಡಾಕ್ಟರ್ ಹತ್ತಿರ ಹೋಗಲು? ಒಂದು ವೇಳೆ ಜಾಸ್ತಿ ಆರೋಗ್ಯ ಕೆಟ್ಟರೆ ತುಂಬ ಅನಾಹುತ ಆಗಬಹುದು ಎಂದೆ.
ಅಷ್ಟೊತ್ತಿಗಾಗಲೇ ರಾಜು ಕೂಡ ಅಲ್ಲಿಗೆ ಬಂದಿದ್ದ. ನಾನು ಕಳವಳದೊಂದಿಗೆ ರಾಜುವಿನ ಹತ್ತಿರ ಹೋಗಿ, ನೋಡಿ ಅವಳ ಆರೋಗ್ಯ ತುಂಬ ಕೆಟ್ಟಿದೆ, ಆದರೂ ಡಾಕ್ಟರ್ ಹತ್ತಿರ ಹೋಗಲು ಕೇಳುತ್ತಿಲ್ಲ ಅಂತ ಹೇಳಿದೆ. ಆಗ ಅವನು, ಅಷ್ಟೊಂದು ಏನೂ ಕೆಡಲಿಲ್ಲ, ಕಲಿಯುವುದರಿಂದಾಗಿ ಸ್ವಲ್ಪ ಟೆನ್ಷನ್ ಮಾಡಿಕೊಂಡಿರಬಹುದು, ಸರಿಯಾಗುತ್ತದೆ, ನೀನು ಚಿಂತೆ ಮಾಡಬೇಡ ಎಂದ. ರಾಜು ಯಾವಾಗಲೂ ನನ್ನ ಮಕ್ಕಳ ಬಗ್ಗೆ ತುಂಬ ಚಿಂತೆ ಮಾಡುತ್ತಿದ್ದ. ಆದರೆ ಈಗ ಈ ರೀತಿ ಯಾವುದೇ ಚಿಂತೆ ಇಲ್ಲದವನಂತೆ ಅವಳನ್ನು ಬಿಡು, ಸ್ವಲ್ಪ ಹೊತ್ತಲ್ಲೇ ಸರಿ ಹೋಗ್ಬೋದು ಎಂದು ಹೇಳಿದ. ಇದೇನು ಹೇಳ್ತಿದ್ದೀರಾ ನೀವು ಅಂತ ಕೇಳಿದಾಗ ಅವನು ಹೇಳಿದ, ಈಗ ಅವರು ಯೌವನ ತುಂಬಿದ ಮಕ್ಕಳು, ಈ ದೊಡ್ಡ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಅವರು ಬೇಗನೆ ಹುಷಾರಾಗುತ್ತಾರೆ ಎಂದ. ಅಲ್ಲದೆ ನನಗೆ ತುಂಬ ಹಸಿವಾಗುತ್ತಿದೆ, ನೀನು ನನಗೆ ಊಟ ಬಡಿಸು ಎಂದು ಹೇಳಿ ಒಳಗೆ ಹೋದ. ರಾಜು ನನ್ನ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದ. ಆದರೆ ಇವತ್ತು ಸ್ನೇಹ ಹುಷಾರಿಲ್ಲದಿದ್ದರೂ ಸಹ ಅವನು ಅದರ ಬಗ್ಗೆ ಚಿಂತೆ ವ್ಯಕ್ತಪಡಿಸಲಿಲ್ಲ. ಅವನ ಈ ವರ್ತನೆಯನ್ನು ನೋಡಿ ನಾನೇ ಆಶ್ಚರ್ಯಪಟ್ಟಿದ್ದೆ. ನಂತರ ಅವನು ಹೇಳಿದ ಹಾಗೆ ಸ್ವಲ್ಪ ಸಮಯ ಬಿಟ್ಟು ಅವಳ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡಿತು. ಆದರೆ ನಾನು ಅವಳ ಕೋಣೆಗೆ ಅವಳಿಗೋಸ್ಕರ ಚಹಾ ಮಾಡಿಕೊಂಡು ಹೋಗುವಾಗ ಅವಳು ಒಳಗೆ ಕುಳಿತುಕೊಂಡು ಉಳಿದವರಲ್ಲಿ ಮಾತನಾಡುವುದು ನನಗೆ ಕೇಳಿಸಿತು. ಆಗ ನಾನು ಬಾಗಿಲ ಹತ್ತಿರವೇ ನಿಂತುಕೊಂಡೆ. ಆಗ ಅವಳು ಹೇಳುತ್ತಿದ್ದಳು, ದೇವರು ಇವನಿಗೆ ನಾಯಿಗೆ ಕೊಡುವಂತಹ ಸಾವನ್ನು ಕೊಡಬೇಕು, ಅವನು ನೆಮ್ಮದಿಯಿಂದ ಸಾಯಬಾರದು, ಸ್ಮಶಾನಕ್ಕೆ ಕೊಂಡು ಹೋಗಲು ಕೂಡ ಅವನಲ್ಲಿ ಏನು ಉಳಿದಿರಬಾರದು. ಇಷ್ಟು ಕೆಟ್ಟ ವ್ಯಕ್ತಿಯನ್ನು ನಮ್ಮ ಜೀವಮಾನದಲ್ಲಿ ನಾವು ನೋಡಲಿಲ್ಲ, ನಮ್ಮ ಮಾನವನ್ನು ಕೂಡ ಕೆಡಿಸಿದ್ದಾನೆ ಎಂದು ಹೇಳುತ್ತಿದ್ದಳು. ಅವಳ ಮಾತನ್ನು ಕೇಳಿ ನಾನು ತುಂಬ ಬೆಚ್ಚಿ ಬಿದ್ದಿದ್ದೆ. ಯಾಕೆಂದರೆ ಇವಳು ಯಾರ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ನನಗೆ ಗೊತ್ತಾಗಲಿಲ್ಲ. ಆಗ ನನ್ನ ಚಿಕ್ಕ ಮಗಳು, ಅವನನ್ನು ಬಿಡು, ಈಗ ನಿನ್ನ ಬಗ್ಗೆ ಯೋಚಿಸು ಸ್ನೇಹ, ಒಂದು ವೇಳೆ ಅಮ್ಮನಿಗೆ ಗೊತ್ತಾದರೆ ಏನಾಗಬಹುದು, ಅವಳು ಜೀವಂತವಾಗಿ ಎನ್ನುತ್ತಿದ್ದಳು. ಆಗ ಸ್ನೇಹ, ನಾನೇನು ಮಾಡಲಿ, ನನಗೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನಿಸ್ತಿದೆ ಎಂದಳು. ಇನ್ನು ನಾನು ಇಲ್ಲೇ ನಿಂತರೆ ಆಗುವುದಿಲ್ಲ, ನೇರವಾಗಿ ಒಳಗೆ ಹೋಗಿ ಅವರಲ್ಲಿ ಏನು ನಡೆಯುತ್ತಿದೆ ಇದೆಲ್ಲ ಎಂದು ಕೇಳಬೇಕು ಎನ್ನುವಷ್ಟರಲ್ಲಿ ರಾಜು ನನ್ನನ್ನು ಕರೆದ. ಆಗ ನಾನು ರಾಜುವಿನಲ್ಲಿ ಹೇಳಿದೆ, ಏನು ಅಂತ ಗೊತ್ತಿಲ್ಲ, ಮಕ್ಕಳೆಲ್ಲ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ, ಮಾತಲ್ಲಿ ಯಾರಿಗೋ ಶಾಪ ಹಾಕ್ತಾ ಕುಳಿತಿದ್ದಾರೆ, ಸ್ನೇಹ ನಮ್ಮಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು ಹೇಳಿದಾಗ ಅವನು ನನ್ನ ಕಡೆ ಒಂದು ಗಿಫ್ಟನ್ನು ಕೊಟ್ಟು, ನೀನು ಅವರನ್ನು ಬಿಡು, ನನ್ನ ಕಡೆ ನೋಡು ಎಂದ. ಅವನ ಮನಸ್ಥಿತಿ ಇವತ್ತು ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಅವನೊಂದಿಗೆ ಮಾತನಾಡುತ್ತಿದ್ದಂತೆ ಮಕ್ಕಳ ಬಗ್ಗೆ ಮರೆತು ಬಿಟ್ಟೆ. ಆದರೆ ಬೆಳಗ್ಗೆ ಎದ್ದಾಗ ತುಂಬಾ ದೊಡ್ಡ ಸಮಸ್ಯೆ ಆಯಿತು. ಸ್ನೇಹ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು, ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಈಗ ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲೇಬೇಕಾಗಿತ್ತು. ಆದರೆ ರಾಜು ಈಗಲೂ ಕೂಡ ಡಾಕ್ಟರ್ ಹತ್ತಿರ ಹೋಗುವ ಅಗತ್ಯ ಇಲ್ಲ ಎಂದೇ ಹೇಳುತ್ತಿದ್ದ. ಆಗ ನಾನು ಅವನಲ್ಲಿ, ಅದು ಹೇಗೆ ಸಾಧ್ಯ ನನ್ನ ಮಗಳಿಗೆ ಎಂದು ಹೇಳಿ ನಾನು ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದೆ. ಆಗ ಡಾಕ್ಟರ್ ಹೇಳಿದರು, ಸರಿಯಾಗಿ ಊಟ ತಿಂಡಿ ಮಾಡದೇ ಇರುವುದರಿಂದ ತುಂಬ ನಿತ್ರಾಣವಾಗಿದ್ದಾಳೆ, ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ನಾನು ನಿಮಗೆ ಫೋನ್ನಲ್ಲಿ ಹೇಳುತ್ತೇನೆ ಅಂತ ಹೇಳಿ ಚಿಕಿತ್ಸೆಯನ್ನು ನೀಡಿ ನಮ್ಮನ್ನು ಮನೆಗೆ ಕಳಿಸಿದರು. 2 ಗಂಟೆಗಳ ನಂತರ ಡಾಕ್ಟರ್ನ ಫೋನ್ ಬಂದಿತ್ತು. ಅದರ ನಂತರ ನಮ್ಮೆಲ್ಲರ ಜೀವನ ಬದಲಾಗಿತ್ತು. ಡಾಕ್ಟರ್ ಹೇಳಿದಂತಹ ವಿಷಯ ಕೇಳಿ ನಾನು ಫೋನನ್ನು ಇಟ್ಟು ನೇರವಾಗಿ ಸ್ನೇಹಳ ಕೋಣೆಗೆ ಹೋದೆ. ನಂತರ ಅವಳನ್ನು ಎಳೆದಾಡುತ್ತಾ ಕೇಳಿದೆ, ನಾನು ಇಂತಹ ಒಂದು ದಿನವನ್ನು ನೋಡುವುದಕ್ಕಾಗಿ ನಿನಗೆ ವಿದ್ಯಾಭ್ಯಾಸ ನೀಡಿದೆ ಅಥವಾ ನೀನು ಇದೆಲ್ಲವನ್ನ ಮಾಡಲಿ ಅಂತ ನಾನು ನಿನಗೆ ಸ್ವಾತಂತ್ರ್ಯ ಕೊಟ್ಟದ್ದು ಅಂತ ಅವಳನ್ನು ಕೇಳುವಾಗ ಉಳಿದವರೆಲ್ಲರೂ ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆದರೆ ಸ್ನೇಹಳಿಗೆ ಗೊತ್ತಿತ್ತು ನಾನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು. ಹಾಗಾಗಿ ಅವಳು ತನ್ನ ತಲೆಯನ್ನು ತಗ್ಗಿಸಿ ನಿಂತಿದ್ದಳು. ಯಾಕೆಂದರೆ ನನಗೆ ಡಾಕ್ಟರ್ ಹೇಳಿದರು, ನಿಮ್ಮ ಮಗಳು ತಾಯಿಯಾಗುತ್ತಿದ್ದಾಳೆ, ಹಾಗೆ ಅವಳು ತನ್ನ ಮಗುವನ್ನು ಕೊಲ್ಲುವುದಕ್ಕೋಸ್ಕರ ಮಾತ್ರೆಗಳನ್ನು ನುಂಗಿರುವುದರಿಂದ ಅವಳ ಪರಿಸ್ಥಿತಿ ಹೀಗಾಗಿದೆ. ಆದರೆ ಮಗುವಿಗೆ ಏನೂ ಆಗಲಿಲ್ಲ, ಅದು ಆರೋಗ್ಯವಾಗಿದೆ ಎಂದಿದ್ದರು. ಆಗ ಸ್ನೇಹ ಜೋರಾಗಿ ಅಳಲು ಪ್ರಾರಂಭಿಸಿದಳು. ನಿಜ ಹೇಳು, ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದೆ. ಆಗ ಅವಳು ನಾನು ಹೇಳುತ್ತೇನೆ ಎಂದು ಹೇಳಿ ನನ್ನ ಕೋಣೆಗೆ ಕರೆದುಕೊಂಡು ಹೋದಳು. ಅಲ್ಲಿಗೆ ಹೋಗಿ ಅವಳು ನನ್ನಲ್ಲಿ ಬೇರೆನೇ ಕಥೆಯನ್ನು ಹೇಳಿದಳು. ಇದಕ್ಕೆಲ್ಲ ಕಾರಣ ನಾನೇ, ನನ್ನಿಂದಾಗಿ ಈ ರೀತಿ ಆಯಿತು ಎಂದಳು. ಆಗ ನಾನು ಅವಳಲ್ಲಿ ಕೇಳಿದೆ, ಇದು ಹೇಗೆ ಸಾಧ್ಯ, ಬೇರೆಯವರ ತಪ್ಪಿಲ್ಲ ಅಂದರೆ ನೀನು ಹುಚ್ಚಾಗಿ ಇದೆಲ್ಲವನ್ನ ನನ್ನಲ್ಲಿ ಹೇಳಬೇಡ, ಹೇಳು ಅವನು ಯಾರು ಅಂತ ಹೇಳು, ನಾನು ಅವನ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ ಎಂದೆ. ಆಗ ಅವಳು, ಅವನ ಜೊತೆ ನನ್ನ ಮದುವೆ ಯಾವತ್ತೂ ನಡೆಯುವುದಿಲ್ಲ, ಯಾಕೆಂದರೆ ಅವನು ಈ ದೇಶದಲ್ಲೇ ಇಲ್ಲ ಅಮ್ಮ,
ನೀವು ಈ ಮಾತನ್ನು ಇಲ್ಲಿಗೆ ಬಿಟ್ಬಿಡಿ ಎಂದಳು. ಆಗ ನಾನು ಕೂಡ ಸ್ಪಷ್ಟವಾಗಿ ಖಡಾಖಂಡಿತವಾಗಿ ಹೇಳಿದೆ, ಇಲ್ಲ, ಈ ಮಾತನ್ನು ಇಲ್ಲಿಗೆ ಬಿಡಲು ಸಾಧ್ಯವಿಲ್ಲ. ಅದು ಹೇಗೆ ಬಿಡಲು ಸಾಧ್ಯ ಎಂದು ಕೇಳಿದೆ. ಇದೆಲ್ಲವೂ ನನ್ನ ತಪ್ಪು. ನನಗೆ ಏನು ಬೇಕಾದರೂ ಶಿಕ್ಷೆ ನೀಡಿ, ಬೇಕಿದ್ರೆ ನನ್ನ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸಿ, ಮನೆಯಲ್ಲೇ ನನ್ನನ್ನು ಕೂಡಿ ಹಾಕಿ, ಇಲ್ಲದಿದ್ದರೆ ಒಬ್ಬ ಮುದುಕನಿಗೆ ಕೊಟ್ಟು ನನ್ನ ಮದುವೆಯನ್ನು ಮಾಡಿಸಿ ಎಂದು ಗೋಗರೆಯುತ್ತಿದ್ದಳು. ಆದರೆ ನಾನು ಅವಳಿಗೆ ಶಾಪ ಹಾಕುತ್ತಾ ನಾನು ತುಂಬ ಚಿಂತೆಯಲ್ಲಿದ್ದೆ. ಆದರೆ ಅವಳ ಮಾತುಗಳನ್ನು ಕೇಳುತ್ತಿದ್ದರೆ ನನಗಿಂತಲೂ ಅವಳೇ ಹೆಚ್ಚಾಗಿ ಚಿಂತೆಯಲ್ಲಿ ಇರುವಂತೆ ನನಗೆ ಅನಿಸುತ್ತಿತ್ತು. ನಂತರ ಅವಳು ತುಂಬ ಅಳುತ್ತಿದ್ದರಿಂದ ಪುನಃ ಪ್ರಜ್ಞೆ ತಪ್ಪಿದಳು. ಅವಳನ್ನು ನೋಡಿ ನನ್ನ ಕೋಪವೆಲ್ಲ ಕರಗಿ ಅವಳ ಬಗ್ಗೆ ನನಗೆ ತುಂಬ ಚಿಂತೆಯಾಗತೊಡಗಿತು. ಅವಳಿಗೆ ಪುನಃ ಪ್ರಜ್ಞೆ ಬರುತ್ತಿರಲಿಲ್ಲ. ಹಾಗೆ ನಾನು ಅವಳನ್ನು ಪುನಃ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದೆ. ಬಹುಶಃ ಆ ಮಾತ್ರೆಗಳನ್ನು ನುಂಗಿದ್ದರಿಂದಾಗಿ ಅದು ಈಗ ಕೆಲಸ ಮಾಡುತ್ತಿದೆ ಅಂತ ಡಾಕ್ಟರ್ ಹೇಳಿದರು. ಸ್ವಲ್ಪ ಸಮಯದವರೆಗೂ ಅವಳ ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು. ಆದರೆ ಅವಳ ಹೊಟ್ಟೆಯಲ್ಲಿದ್ದ ಮಗು ಈ ಪ್ರಪಂಚವನ್ನೇ ಬಿಟ್ಟು ಹೋಗಿತ್ತು. ಇದು ಒಳ್ಳೆಯದಕ್ಕಾಗಿಯೋ ಅಥವಾ ಕೆಟ್ಟದಕ್ಕಾಗಿಯೋ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಅವಳನ್ನು ನಾನು ಆಗಾಗ ಕೇಳುತ್ತಲೇ ಇದ್ದೆ, ಈ ಪಾಪ ಯಾರದ್ದು ಅಂತ. ಆದರೆ ಅವಳು ಹೇಳಲೇ ಇಲ್ಲ. ಅವಳು ತನ್ನ ಬಾಯಿಗೆ ಬೀಗ ಹಾಕಿಕೊಂಡಿದ್ದಳು. ಅವಳ ಕಣ್ಣುಗಳೇ ಹೇಳುತ್ತಿತ್ತು, ಇದರ ಹಿಂದೆ ದೊಡ್ಡ ಕಾರಣನೇ ಇದೆ ಎಂದು. ಆದರೆ ಅದೇನೆಂದು ನನಗೆ ತಿಳಿಯುತ್ತಿರಲಿಲ್ಲ. ಸ್ನೇಹ ನನ್ನ ಒಳ್ಳೆಯ ಮಗಳು, ಕಲಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಳು. ಅವಳು ಈ ತರಹದ ವಿಷಯಗಳಿಗೆಲ್ಲ ಗಮನ ಕೊಡುವವಳೇ ಅಲ್ಲ. ಅಲ್ಲದೆ ಅವಳು ಎಲ್ಲ ಮಕ್ಕಳಿಗಿಂತಲೂ ತುಂಬ ದೊಡ್ಡವಳಾಗಿದ್ದಳು, ತುಂಬ ಸುಂದರವಾಗಿದ್ದಳು, ಒಳ್ಳೆಯ ಬುದ್ಧಿವಂತಳು ಕೂಡ. ಆದರೆ ಒಮ್ಮೆಲೆ ಅವಳು ಈ ರೀತಿ ಇಂತಹ ವಿಷಯಗಳ ಕಡೆ ಹೋಗಲು ಹೇಗೆ ಸಾಧ್ಯ ಎಂದು ನಾನು ಚಿಂತಿಸುತ್ತಿದ್ದೆ. ರಾತ್ರಿಯಾಗುತ್ತಿದ್ದಂತೆ ನನ್ನ ಪತಿ ಮನೆಗೆ ಬಂದ. ಅವನು ನೇರವಾಗಿ ನನ್ನ ಕೋಣೆಗೆ ಬಂದು ನನ್ನ ಮೇಲೆ ಕೈ ಮಾಡಲು ಪ್ರಾರಂಭಿಸಿದ. ನನಗೆ ಸರಿಯಾಗಿ ಹೊಡೆದ. ನಾನು ಕಿರುಚಿದೆ, ಬೊಬ್ಬೆ ಹಾಕಿದೆ. ಆದರೆ ಯಾರೂ ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ. ಅವನು ನನಗೆ ಹೊಡೆಯುತ್ತಲೇ ಇದ್ದ. ಅವನು ನನ್ನನ್ನು ಬಿಡುವುದರಲ್ಲಿ ಇರಲಿಲ್ಲ. ನಾನು ಮಾಡಿದ ತಪ್ಪಾದರೂ ಏನು ಎಂದು ಅವನಲ್ಲಿ ಕೇಳಿದೆ. ಯಾಕೆಂದರೆ ನನಗೆ ಆಶ್ಚರ್ಯವಾಗಿತ್ತು. ನಾನು ಅವನಲ್ಲೇ ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದೆಯಾ ಎಂದು ಪುನಃ ಕೇಳಿದೆ. ಆದರೆ ಅವನು ನಿಲ್ಲಿಸಲೇ ಇಲ್ಲ. ಅವನು ನನ್ನನ್ನು ತುಂಬ ಕೆಟ್ಟ ಪರಿಸ್ಥಿತಿಗೆ ತಳ್ಳಿದ. ನಾನು ಒಮ್ಮೆಲೆ ಕಿರುಚಿ ಎದ್ದೆ. ಆಗ ನಾನು ನನ್ನ ಪಕ್ಕದಲ್ಲಿ ರಾಜು ಮಲಗಿದ್ದನ್ನು ನೋಡಿದೆ. ಹಾಗೂ ನಾನು ಕಂಡದ್ದು ಕನಸು ಎಂದು ನನಗೆ ಅರಿವಾಯಿತು. ನನ್ನ ಕಿರುಚಾಟ ಕೇಳಿ ಅವನು ಎದ್ದು ಕುಳಿತು ಏನಾಯಿತು ಅಂತ ಕೇಳಿದ. ಏನಿಲ್ಲ, ಒಂದು ಕೆಟ್ಟ ಕನಸು ಬಿತ್ತು ಎಂದೆ. ನೀನು ಯಾಕೆ ಆಗಿ ಹೋದ ಘಟನೆಗಳನ್ನು ಮರೆಯುವುದಿಲ್ಲ, ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀಯಾ ಅಂತ ಕೇಳಿದ. ಆಗ ನಾನು ಅವನಲ್ಲಿ ಹೇಳಿದೆ, ನಾನು ತುಂಬ ಚಿಂತೆಯಲ್ಲಿ ಇದ್ದಾಗ ನನಗೆ ಈ ರೀತಿ ಕನಸು ಬೀಳುತ್ತವೆ. ನಮ್ಮ ಮನೆಗೆ ಎಂತಹ ಕಷ್ಟ ಬಂದಿದೆ ಎಂದು ನೀನು ಕೂಡ ಯೋಚಿಸ್ತಿರಬಹುದು. ಯಾಕೆ ಹೀಗೆ ಸ್ನೇಹ ಇಷ್ಟೊಂದು ದೊಡ್ಡ ತಪ್ಪು ಹೆಜ್ಜೆ ಹಾಕಿದ್ಲು ಅಂತ ನಿನಗೂ ಅನ್ನಿಸ್ತಿರಬಹುದು ಎಂದೆ. ಆಗ ಅವನು ಹೇಳಿದ, ನಾನೇನು ಯೋಚಿಸುತ್ತಿಲ್ಲ. ಈಗೀಗ ಎಲ್ಲ ಕಡೆಯೂ ಇದೇ ರೀತಿ ನಡೆಯುತ್ತಿದೆ. ಅಲ್ಲದೆ ಈ ಮಾತು ನಮ್ಮೊಳಗೆ ಕೊನೆಗೊಂಡಿರುವುದಕ್ಕಾಗಿ ನೀನು ದೇವರಿಗೆ ಧನ್ಯವಾದ ಹೇಳು. ಅವಳ ಆರೋಗ್ಯದಲ್ಲೂ ಕೂಡ ಈಗ ಸುಧಾರಣೆಯಾಗಿದೆ. ಅಲ್ಲದೆ ಈ ಮಾತು ಇಲ್ಲಿಗೆ ಮುಗಿಯಿತು ಅಂದುಕೋ. ಒಂದು ವೇಳೆ ಎಲ್ಲರಿಗೂ ಗೊತ್ತಾದರೆ ನಮ್ಮ ಮಾನ ಮರ್ಯಾದೆ ಎಲ್ಲವೂ ಹರಾಜಾಗುತ್ತೆ. ಯಾರಿಗೂ ಮುಖ ತೋರಿಸಲು ಕೂಡ ಆಗುತ್ತಿರಲಿಲ್ಲ ಎಂದೆ. ಈಗಲೂ ಕೂಡ ನಾವು ಯಾವ ಮುಖ ಇಟ್ಟುಕೊಂಡು ಸಮಾಜವನ್ನು ಎದುರಿಸುವುದು ಅಂತ ಕೇಳಿದೆ. ಒಂದು ವೇಳೆ ಅವನು ಯಾರು ಅಂತ ಗೊತ್ತಾಗಿದ್ದರೆ ಚೆನ್ನಾಗಿರುತ್ತಿತ್ತು ಅಂದೆ. ಒಂದು ವೇಳೆ ಗೊತ್ತಾದರೂ ಕೂಡ ನಾನೇ ಮಾಡಿದ್ದು ಅಂತ ಯಾರೂ ಒಪ್ಪಿಕೊಳ್ಳುವುದು ಇಲ್ಲ. ನೀನು ದೇವರಿಗೆ ಧನ್ಯವಾದ ಹೇಳು. ಆದದ್ದು ಆಗಿ ಹೋಯಿತು. ಇನ್ನು ಉಳಿದಿರುವ ಮಕ್ಕಳನ್ನಾದರೂ ನೀನು ಸಂಭಾಳಿಸಿಕೋ ಎಂದು ರಾಜು ಹೇಳಿದ. ಸರಿ, ಆದರೆ ಇನ್ನು ಅವಳ ವಿದ್ಯಾಭ್ಯಾಸ ಇಲ್ಲಿಗೆ ನಿಲ್ಲಿಸುವುದು ಒಳ್ಳೆಯದು. ಇದೊಂದು ಪರೀಕ್ಷೆಗೆ ಕುಳಿತುಕೊಂಡರೆ ಸಾಕು, ನಂತರ ಎಲ್ಲವೂ ಕೊನೆಗೊಳಿಸುವ ಎಂದೆ. ಆಗ ಅವನು ಹೇಳಿದ, ಇಲ್ಲ, ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಎಂದ. ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನು ಯಾಕೆ ನಿನಗೆ ಅವಳ ಮೇಲೆ ಚಿಂತೆ ಎಂದು ಕೇಳಿದೆ. ಆಗ ಅವನು ಚಿಂತೆ ಮಾಡದೆ ಇನ್ನೇನು ಮಾಡಲಿ ಎಂದ. ಮರುದಿನ ನಾನು ನನ್ನ ಗೆಳತಿಯ ಮನೆಗೆ ಹೋದೆ. ನಾನು ತುಂಬ ಚಿಂತೆಯಲ್ಲಿ ಇರುವುದರಿಂದ ನನ್ನ ಮನಸ್ಸಿನ ಭಾರವನ್ನೆಲ್ಲ ಅವಳಲ್ಲಿ ಹೇಳಬೇಕೆಂದುಕೊಂಡಿದ್ದೆ. ಅವಳು ನನ್ನ ಉತ್ತಮ ಗೆಳತಿಯಾಗಿದ್ದಳು. ಆದರೆ ಅವಳು ಕೆಲವೊಮ್ಮೆ ಕಣ್ಣಿಗೆ ಕೈ ಹಾಕಿದವರಂತೆ ಮಾತನಾಡುತ್ತಿದ್ದಳು. ನಿಜ, ಆದರೆ ಅವಳು ತುಂಬ ಒಳ್ಳೆಯವಳು ಆಗಿದ್ದಳು. ಅವಳು ನನ್ನ ತಂಗಿಯ ಸ್ಥಾನವನ್ನು ತುಂಬಿದಳು. ಈ ಒಂದು ರಹಸ್ಯ ನಿನ್ನ ಮನೆಯ ಒಳಗೆ ಇದೆ, ಹೊರಗಲ್ಲ ಎಂದು ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ ಎಂದಳು. ಆಗ ನಾನು ಅವಳಲ್ಲಿ ಕೇಳಿದೆ, ನೀನು ಏನು ಹೇಳಬೇಕೆಂದಿದ್ದಿ? ಅದನ್ನು ಸರಿಯಾಗಿ ಬಿಡಿಸಿ ಹೇಳು ಎಂದೆ. ನಾನು ನಿನ್ನೊಂದಿಗೆ ಬಿಡಿಸಿ ಏನು ಹೇಳುವುದಿಲ್ಲ. ಆದರೆ ನೀನೇ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕು. ನಿನ್ನ ಮನೆಯಲ್ಲಿ ಯಾರಿದ್ದಾರೆ?
ನಿನ್ನ ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಅವರ ಕೋಣೆಗೆ ಯಾರು ಬಂದು ಹೋಗುತ್ತಿರುತ್ತಾರೆ, ಅಲ್ಲದೆ ಇವರ ಜೊತೆ ಈ ರೀತಿ ನಡೆದುಕೊಳ್ಳುವ ಧೈರ್ಯ ಯಾರಿಗಿದೆ ಎನ್ನುವಂತಹ ವಿಷಯಗಳನ್ನೆಲ್ಲ ನೀನು ತುಂಬ ಚೆನ್ನಾಗಿ ತಿಳಿದಿರಬೇಕು. ಆಗಲೇ ಇದರ ಹಿಂದೆ ಯಾರಿದ್ದಾರೆ ಅಂತ ನಿನಗೆ ಗೊತ್ತಾಗೋದು. ಇಲ್ಲದಿದ್ದರೆ ನೀನು ಕುಳಿತಲ್ಲಿಯೇ ಯೋಚಿಸಿ ಯೋಚಿಸಿ ಹುಚ್ಚಿಯಾಗುತ್ತೀಯ ವಿನಃ ನಿನಗೆ ಯಾವ ವಿಷಯದ ಬಗ್ಗೆ ಸುಳಿವೆ ಸಿಗಲು ಸಾಧ್ಯವಿಲ್ಲ ಎಂದಳು. ಅವಳು ಸರಿಯಾಗಿ ಹೇಳುತ್ತಿದ್ದಳು. ಏನೋ ವಿಷಯ ಇದೆ, ಅದು ನನಗೆ ಕಾಣುತ್ತಿಲ್ಲ ಅಷ್ಟೇ. ನಾನು ಈಗ ತುಂಬ ಚಿಂತಿಸುತ್ತಿದ್ದೆ. ಒಂದು ದಿನ ರಾಜು ಯಾರ ಜೊತೆ ಫೋನ್ನಲ್ಲಿ ಮಾತನಾಡುವುದು ಕೇಳಿಸಿತು. ಅವನು ಹೇಳುತ್ತಿದ್ದ, ನಾನು ಸ್ವರ್ಗದಲ್ಲಿದ್ದೇನೆ ಹಾಗೂ ನಾನು ತುಂಬ ಸಂತೋಷವಾಗಿದ್ದೇನೆ, ಅಲ್ಲದೆ ನನ್ನ ಸುತ್ತಮುತ್ತಲೂ ದೇವದೂತರು ಎಂದು ಹೇಳುತ್ತಾ ನಗುತ್ತಿದ್ದ. ಒಂದು ಕಡೆ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಬಿರುಗಾಳಿ ಎದ್ದಿದೆ, ಅದು ಇನ್ನೂ ಕೂಡ ಆರಲಿಲ್ಲ. ಇನ್ನೊಂದು ಕಡೆ ಇವನು ಇಷ್ಟು ಸಂತೋಷದಿಂದ ಎಂತೆಂಥ ಮಾತುಗಳನ್ನು ಆಡುತ್ತಿದ್ದಾನೆ. ಹೆಂಗಸರಿಗಿಂತ ನಕಲಿ ಬೇರೆ ಯಾವುದೂ ಇರಲಿಕ್ಕಿಲ್ಲ, ಅದು ಅಲ್ಲದೆ ನನ್ನವಳಿಗಿಂತ ದೊಡ್ಡ ಹುಚ್ಚಿ ಬೇರೆ ಯಾರೂ ಇರಲಿಕ್ಕಿಲ್ಲ ಎಂದು ಹೇಳುತ್ತಿದ್ದ. ನಂತರ ನಾನು ಕೋಣೆಯ ಒಳಗೆ ಹೋದಾಗ ಅವನು ಬೇಗನೆ ಫೋನನ್ನು ಕಟ್ ಮಾಡಿದ. ಯಾರ ಜೊತೆ ಫೋನಲ್ಲಿ ಮಾತನಾಡುತ್ತಿದ್ದಿ ಅಂತ ಕೇಳಿದಾಗ, ನನ್ನ ಚಿಕ್ಕಮ್ಮ ಗೋರಖ್ಪುರದಲ್ಲಿದ್ದಾರೆ, ಅವರ ಜೊತೆ ಮಾತನಾಡುತ್ತಿದ್ದೆ ಎಂದ. ಈಗ ಒಮ್ಮೆಲೆ ಅವರಿಗೆ ನಿನ್ನ ನೆನಪು ಹೇಗೆ ಬಂತು ಅಂತ ಕೇಳಿದೆ. ನನ್ನ ನೆನಪು ಹೀಗೆ ಬಂದಿರಬಹುದು ಎಂದ. ಅವನು ಸುಳ್ಳು ಹೇಳುತ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತಿತ್ತು. ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿರಬಹುದು, ಹಾಗಾಗಿ ಅವನಿಗೆ ಗೊತ್ತಾಗಲಿಲ್ಲ ಅವನು ಏನು ಹೇಳುತ್ತಿದ್ದಾನೆ ಎಂದು. ಯಾಕೆಂದರೆ ಅವನು ಹೇಳುತ್ತಿರುವಂತಹ ಸಂಬಂಧಿ ಜೀವಂತವಾಗಿ ಇರಲಿಲ್ಲ. ಆಗ ನನಗೆ ನನ್ನ ಗೆಳತಿಯ ಮಾತು ನೆನಪಾಯಿತು. ಅವಳು ಇಷ್ಟರವರೆಗೆ ಯಾರ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದಳು ಎಂಬುದು ನನಗೆ ಈಗ ಸರಿಯಾಗಿ ಅರ್ಥವಾಗುತ್ತಿತ್ತು. ಅಂದರೆ ಇಷ್ಟರವರೆಗೆ ರಾಜು ನನ್ನ ಮಕ್ಕಳ ಕೋಣೆಗೆ ಆಗಾಗ ಹೋಗುತ್ತಿದ್ದ, ಆದರೆ ನಾನು ಯಾವ ಚಿಂತೆಯೂ ಇಲ್ಲದೆ ಮಲಗುತ್ತಿದ್ದೆ. ಈಗ ನನಗೆ ಒಂದೇ ದಾರಿ ಇತ್ತು. ನಾನು ರಾಜುವಿನೊಂದಿಗೆ ಇದನ್ನೆಲ್ಲ ಕೇಳಲು ಹೋದರೆ ಅವನು ಖಂಡಿತವಾಗಿಯೂ ಸುಳ್ಳು ಹೇಳುತ್ತಾನೆ. ಅವನು ನನ್ನ ಮಕ್ಕಳ ಕೋಣೆಗೆ ಹೋದ್ಮೇಲೆ ಏನು ಮಾಡುತ್ತಾನೆ ಎಂಬ ರಹಸ್ಯವನ್ನು ಕಂಡು ಹಿಡಿಯುವುದಾದರೆ ನಾನು ದೊಡ್ಡದಾಗಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಎಂದುಕೊಂಡೆ. ಹಾಗೆ ನಾನು ನನ್ನ ಮಕ್ಕಳ ಕೋಣೆಯಲ್ಲಿ ಅಡಗಿ ಕುಳಿತುಕೊಳ್ಳಬೇಕೆಂಬ ಯೋಚನೆಯನ್ನು ಮಾಡಿದೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದು ಒಂದು ಕಪಾಟನ್ನು ಅವರ ಕೋಣೆಯಲ್ಲಿ ಇಟ್ಟೆ. ಏನಮ್ಮ, ಈ ಕಪಾಟನ್ನು ಯಾಕೆ ನಮ್ಮ ಕೋಣೆಯಲ್ಲಿ ಇಟ್ಟಿದೀಯಾ ಎಂದು ಮಗಳು ಕೇಳಿದಳು. ಏನಿಲ್ಲ ಮಗಳೇ, ಹೊರಗಡೆ ಜಾಗ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಟೆ ಎಂದೆ. ಆದರೆ ನನ್ನ ಉದ್ದೇಶ ನಾನು ಅದರ ಹಿಂದೆ ಅಡಗಿ ಕುಳಿತುಕೊಳ್ಳುವುದಾಗಿತ್ತು. ಯಾಕೆಂದರೆ ನಾನು ಅದರ ಹಿಂದೆ ಅಡಗಿ ನಿಂತರೆ ಯಾರಿಗೂ ಸಹ ನಾನು ಅದರ ಹಿಂದೆ ನಿಂತಿದ್ದೇನೆ ಎಂದು ಗೊತ್ತಾಗುತ್ತಿರಲಿಲ್ಲ. ಹಾಗೆ ಮುಸ್ಸಂಜೆ ಆಗುತ್ತಿದ್ದಂತೆ ನಾನು ರಾಜುಗೆ ಹೇಳಿದೆ, ಇವತ್ತು ನಾನು ನನ್ನ ಗೆಳತಿಯ ಮನೆಗೆ ಹೋಗುತ್ತಿದ್ದೇನೆ. ಅವರ ಮನೆಯಲ್ಲಿ ಪೂಜೆ ಇದೆ, ಅಲ್ಲದೆ ಜಾಗರಣೆಯೂ ಇದೆ. ಹಾಗಾಗಿ ಇವತ್ತು ರಾತ್ರಿ ಅಲ್ಲೇ ಕಳೆಯುತ್ತೇನೆ ಎಂದೆ. ಆಗ ಅವನು, ಆಯಿತು ಹೋಗು, ನಿನಗೂ ಕೂಡ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಗಬಹುದು ಎಂದ. ಆಗ ನಾನು ಅವನಲ್ಲಿ ಹೇಳಿದೆ, ಹೌದು, ತುಂಬ ಚಿಂತೆಯಲ್ಲಿದ್ದೇನೆ, ಅದಕ್ಕೋಸ್ಕರ ಹೋಗುತ್ತಿದ್ದೇನೆ ಅಂತ ಹೇಳಿದೆ. ಯಾಕೆಂದರೆ ನಾನು ಮನೆಯಲ್ಲಿ ಇಲ್ಲ ಎಂದು ಅವನು ಅಂದುಕೊಂಡರೆ ನಿಶ್ಚಿಂತೆಯಿಂದ ಅವನು ಮಾಡಬೇಕಾದ ಕೆಲಸಗಳನ್ನು ಮುಕ್ತವಾಗಿ ಮಾಡುತ್ತಾನೆ ಎಂದು ಯೋಚಿಸಿದೆ. ಹಾಗಾಗಿ ಮುಸ್ಸಂಜೆಯಾಗುತ್ತಿದ್ದಂತೆಯೇ ನಾನು ಕಪಾಟಿನ ಹಿಂದೆ ಹೋಗಿ ಅಡಗಿಕೊಂಡೆ. ನನ್ನ ಮಕ್ಕಳು ಊಟ ಮಾಡಿ ತಮ್ಮ ಕೋಣೆಗೆ ಹೋಗಿ ಕುಳಿತರು. ರಾತ್ರಿ ಆಗುತ್ತಿದ್ದಂತೆ ಏನಾಯಿತು ಅಂದರೆ ಅದನ್ನು ನೋಡಿ ನಾನೇ ದಂಗಾಗಿ ಬಿಟ್ಟಿದ್ದೆ. ರಾಜು ಯಾವಾಗಲೂ ಕೋಣೆಗೆ ಹೋಗುವಂತೆ ಹೋಗಿದ್ದ. ಹೋದ ತಕ್ಷಣ ಅವನವರಿಗೆ ಕಲಿಯುವಂತೆ ಹೇಳುತ್ತಿದ್ದ. ಆದರೆ ಇವತ್ತು ಅವನು ಕೋಣೆ ಒಳಗೆ ಬಂದು ಕಲಿತದ್ದು ಸಾಕು, ಕೆಲಸದಲ್ಲಿ ತೊಡಗಿ ಅಂದ. ಆಗ ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ಇವನು ಏನು ಹೇಳುತ್ತಿದ್ದಾನೆ, ಕಲಿತದ್ದು ಸಾಕು ಎಂದೆ. ಅವನು ಬರೋದೇ ಕಲಿಸುವುದಕ್ಕಾಗಿ, ಮತ್ತ್ಯಾಕೆ ಈ ರೀತಿ ಹೇಳುತ್ತಿದ್ದಾನೆ ಎಂದು ನೋಡಿದೆ. ಅದರ ನಂತರ ಅವನು ನನ್ನ ಚಿಕ್ಕ ಮಗಳಲ್ಲಿ, ಇವತ್ತು ನಿನ್ನ ಸರದಿ ಎಂದ. ನಂತರ ಅಲ್ಲಿ ಆಗುವಂತಹದನ್ನೆಲ್ಲ ನೋಡಿ ನಾನು ಕಲ್ಲಾಗಿ ಹೋಗಿದ್ದೆ. ನನ್ನ ಮನೆಯನ್ನು ಅವನು ನರಕವನ್ನಾಗಿ ಮಾಡಿದ್ದಾನೆ ಎಂದು ಅನಿಸುತ್ತಿತ್ತು. ಅವನು ನನ್ನ ಮಕ್ಕಳನ್ನು ಅವನ ಕೈಗೊಂಬೆಗಳಂತೆ ಉಪಯೋಗಿಸುತ್ತಿದ್ದ. ಅವನು ನನ್ನ ಮಕ್ಕಳ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸುತ್ತಿದ್ದ. ನನ್ನ ಮನೆಯಲ್ಲಿ ನನ್ನ ಮೂಗಿನ ಕೆಳಗೆ ಅವನು ಇದೆಲ್ಲವನ್ನ ಮಾಡುತ್ತಿದ್ದ. ಆದರೆ ನಾನು ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಿದ್ದಾನೆ ಎಂದು ಅಂದುಕೊಂಡಿದ್ದೆ. ಆದರೆ ಅವನು ತುಂಬ ನೀಚನಾಗಿದ್ದ. ನಾನು ನನ್ನ ಫೋನಿನಲ್ಲಿ ಅವನ ವಿಡಿಯೋಗಳನ್ನು ತೆಗೆದೆ, ಯಾಕೆಂದರೆ ಅದು ನನಗೆ ತುಂಬ ಮುಖ್ಯವಾಗಿ ಬೇಕಾಗಿತ್ತು. ಸ್ವಲ್ಪ ಸಮಯದ ನಂತರ ಅವನು ಅಲ್ಲಿಂದ ಹೋದ. ನನ್ನ ಮಕ್ಕಳು ಕುಳಿತುಕೊಂಡು ಅಳುತ್ತಿದ್ದರು. ಇದರ ಅರ್ಥ ನನ್ನ ಮಗಳು ಸ್ನೇಹಾಳ ಹೊಟ್ಟೆಯಲ್ಲಿದ್ದ ಮಗು ಅದು ನನ್ನ ಪತಿಯದಾಗಿತ್ತು. ಆದರೆ ನನ್ನ ಮಗಳು ಸ್ನೇಹಾಳ ಈ ಪರಿಸ್ಥಿತಿಗೆ ಕಾರಣ ಈ ನೀಚನೇ ಆಗಿದ್ದು ಎಂದು ತಿಳಿದು ನನ್ನ ರಕ್ತವೆಲ್ಲ ಕುದಿಯುತ್ತಿತ್ತು. ಆಗ ನನಗೆ ಆ ದಿನದ ನೆನಪು ಬಂತು. ನಾನು ರಾಜುವನನ್ನು ಮದುವೆಯಾಗಲು ಒಪ್ಪಿದ
ಆ ದಿನ ನನ್ನನ್ನು ಎಲ್ಲರೂ ತಡೆದಿದ್ದರು. ಎಲ್ಲರೂ ಈ ಸಂಬಂಧ ಬೇಡ ಎಂದಿದ್ದರು. ನನ್ನ ಮೊದಲ ಪತಿ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದ. ಅವನು ತುಂಬ ನಿಷ್ಕರುಣಿಯಾಗಿದ್ದ. 3 ಹೆಣ್ಣು ಮಕ್ಕಳನ್ನೇ ಹೆತ್ತೆ. ನನಗೆ ಗಂಡು ಮಗು ಬೇಕು ಎಂದು ಹೇಳುತ್ತಾ ಅವನು ನನ್ನನ್ನು ಯಾವಾಗಲೂ ಹಿಂಸಿಸುತ್ತಿದ್ದ. ಒಂದು ದಿನವೂ ನನಗೆ ಸಂತೋಷವನ್ನು ನೀಡಲಿಲ್ಲ. ಕಾರಣವಿಲ್ಲದೆ ನನಗೆ ಹೊಡೆಯುತ್ತಿದ್ದ. ನನ್ನ ಜೀವನವನ್ನೇ ನರಕ ಮಾಡಿಬಿಟ್ಟಿದ್ದ. ಈ 3 ಹೆಣ್ಣು ಮಕ್ಕಳು ಅವನದಾಗಿತ್ತು. ಅವನು ತೀರಿ ಹೋದ ನಂತರ ನನ್ನ ಜೀವನದಲ್ಲಿ ರಾಜು ಬಂದಿದ್ದ. ಅವನು ತುಂಬ ಸುಂದರನಾಗಿಯೂ ನನಗಿಂತಲೂ ಸಣ್ಣ ಪ್ರಾಯದವನಾಗಿಯೂ ಆಗಿದ್ದ. ಅಲ್ಲದೆ ನಾನು ಅವನನ್ನು ಹುಚ್ಚಿತರ ಪ್ರೀತಿಸುತ್ತಿದ್ದೆ. ಆದರೆ ಈಗ ನನಗೆ ಗೊತ್ತಾಯಿತು, ಅವನಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ. ಅವನು ಬೇರೆ ಕೆಲಸಕ್ಕೆ ನನ್ನನ್ನು ಮದುವೆಯಾಗಿದ್ದ. ನಾನು ಹಾಗೂ ನನ್ನ ಮಕ್ಕಳು ಸೇರಿ ಒಂದೇ ಬಾಣದಲ್ಲಿ 4 ಹಕ್ಕಿಯನ್ನು ಬೇಟೆಯಾಡುವ ಉಪಾಯ ಅವನದಾಗಿತ್ತು. ಆದರೆ ನಾನು ಅವನ ನೀಚ ಬುದ್ಧಿಯನ್ನು ಅರಿಯದೆ ನನ್ನ ಮಕ್ಕಳ ಬಾಳನ್ನು ನಾನೇ ಹಾಳು ಮಾಡಿಬಿಟ್ಟೆ ಎಂದು ತಿಳಿದು ನನಗೆ ಅಳುನೇ ಬರ್ತಿತ್ತು. ನಾನು ಕಣ್ಣೀರಿನ ಕಡಲಲ್ಲಿ ಬೆಂದು ಹೋದೆ. ಯಾಕೆಂದರೆ ಎಲ್ಲರೂ ನನಗೆ ಮದುವೆ ಸಮಯದಲ್ಲಿ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದರು. ಲಚ್ಚಿ, ನೀನು ಹುಚ್ಚಿಯಾ? ಯಾಕೆ ಇಷ್ಟು ಸ್ವಾರ್ಥಿ ಆಗಿದೀಯಾ? ನಿನ್ನ ಬಗ್ಗೆ ಮಾತ್ರ ಯಾಕೆ ಯೋಚಿಸುತ್ತಿದ್ದಿ? ನಿನ್ನ ಮಕ್ಕಳ ಬಗ್ಗೆ ನೀನು ಯಾಕೆ ಯೋಚಿಸುತ್ತಿಲ್ಲ ಎಂದು ಕೇಳಿದ್ದರು. ಯಾಕೆ ನನ್ನ ಬಗ್ಗೆ ಯೋಚಿಸಬಾರದು? ನಾನು ಕೂಡ ಒಂದು ಹೆಣ್ಣೆ ಅಲ್ವಾ? ಅಲ್ಲದೆ ಇಷ್ಟು ದಿನ ನಾನು ನನ್ನ ಮೊದಲ ಪತಿಯಿಂದ ತುಂಬ ಬೇಸತ್ತು ಹೋಗಿದ್ದೆ. ಅವನು ನಾನೊಬ್ಬಳು ಮನುಷ್ಯೆ ಎಂಬುದನ್ನು ಕೂಡ ಮರೆತು ಬಿಟ್ಟಿದ್ದ. ನನಗೂ ಸಹ ಒಂದು ಮನಸ್ಸಿದೆ, ನನ್ನದೇ ಆದ ಬಯಕೆಗಳು ಇವೆ. ಹಾಗಾಗಿ ನಾನು ಇನ್ನೊಂದು ಮದುವೆಯಾಗಬೇಕೆಂಬ ನಿರ್ಧಾರವನ್ನು ಮಾಡಿದ್ದೇನೆ. ಇದರಿಂದ ನಿಮಗೆಲ್ಲರಿಗೂ ಏನು ಸಮಸ್ಯೆ ಇದೆ ಎಂದು ಕೇಳಿದೆ. ಈ ರೀತಿ ನಾನು ಯಾರ ಮಾತನ್ನು ಕೇಳದೆ ರಾಜುವನ್ನು ಮದುವೆಯಾಗಿದ್ದೆ. ಮದುವೆಯ ನಂತರ ರಾಜು ಯಾವಾಗಲೂ ನನ್ನ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಆದರೆ ಅದೆಲ್ಲವೂ ಒಂದು ನಾಟಕವಾಗಿತ್ತು. ಅವನು ನನ್ನ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದ. ನಾನು ಮರೆತೇ ಬಿಟ್ಟಿದ್ದೆ, ಅವನು ಅವರ ಸ್ವಂತ ಅಪ್ಪ ಅಲ್ಲವೆಂದು. ಯಾಕೆಂದರೆ ಅವನು ನನ್ನ ಮಕ್ಕಳ ಮೇಲೆ ಇಡುತ್ತಿದ್ದಂತಹ ಕಾಳಜಿಯನ್ನು ಸ್ವಂತ ಅಪ್ಪ ಇರುತ್ತಿದ್ದರೂ ಸಹ ಅಷ್ಟೊಂದು ಚೆನ್ನಾಗಿ ಮಾಡುತ್ತಿರಲಿಲ್ಲ. ಆದರೆ ಮಲತಂದೆ ಯಾವತ್ತಿದ್ದರೂ ಸ್ವಂತ ಅಪ್ಪನ ಜಾಗವನ್ನು ತುಂಬಲು ಸಾಧ್ಯವೇ ಇಲ್ಲ ಎಂಬುದನ್ನು ಈ ನೀಚ ಸಾಬೀತುಪಡಿಸಿದ್ದ. ಆದರೆ ನಾನು ಅವನನ್ನು ಕಣ್ಣು ಮುಚ್ಚಿ ನಂಬಿದ್ದೆ. ತಪ್ಪಾಗಿ ಹೋಯಿತು. ನಾನು ಈ ರೀತಿ ಮಾಡಬಾರದಿತ್ತು. ಅದಕ್ಕೋಸ್ಕರನೇ ಎಲ್ಲರೂ ಹೇಳುವಂಥದ್ದು, ಎಲ್ಲರೂ ಎಲ್ಲ ರೀತಿಯಲ್ಲೂ ಒಂದೇ ರೀತಿ ಇರಲು ಸಾಧ್ಯವೇ ಇಲ್ಲ ಎಂದು ನಾನು ಯೋಚಿಸಬೇಕಾಗಿತ್ತು. ತಪ್ಪೆಲ್ಲ ನನ್ನದೇ ಆಗಿತ್ತು. ಅವನು ಅಲ್ಲಿಂದ ಹೋದ್ಮೇಲೆ ನಾನು ನನ್ನ ಮಕ್ಕಳ ಎದುರು ಬಂದೆ. ನನಗೆ ಎಲ್ಲ ವಿಷಯ ತಿಳಿಯಿತು ಎಂದು ನನ್ನ ಮಕ್ಕಳಿಗೂ ಗೊತ್ತಾಯಿತು. ಅವರು ನನ್ನನ್ನು ನೋಡಿ ತುಂಬ ಆಶ್ಚರ್ಯಗೊಂಡರು. ನೀವು ಇಷ್ಟರವರೆಗೆ ನನ್ನಲ್ಲಿ ಈ ಮಾತನ್ನು ಯಾಕೆ ಹೇಳಲಿಲ್ಲ ಅಂತ ಕೇಳಿದೆ. ನಾವು ಒಂದು ವೇಳೆ ನಿನಗೆ ಈ ವಿಷಯಗಳನ್ನು ಹೇಳಿದರೆ ಅವನು ನಿಮ್ಮ ಅಮ್ಮನನ್ನು ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕಿದ್ದ. ಅಲ್ಲದೆ ನಿನ್ನನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ ಅಮ್ಮ, ನಿನಗೆ ಏನಾದರೂ ತೊಂದರೆಯಾದರೆ ಎಂಬ ಭಯದಿಂದ ನಾವು ಹೇಳಲಿಲ್ಲ. ಅಲ್ಲದೆ ಅವನು ಆ ರೀತಿ ಮಾಡುವಂತಹ ನೀಚನೇ ಆಗಿದ್ದಾನೆ. ಸ್ನೇಹಾಳ ಜೊತೆ ಏನೆಲ್ಲ ನಡೆಯುತ್ತೋ ಅದಕ್ಕೆಲ್ಲ ಅವನೇ ಕಾರಣ. ಇದೆಲ್ಲವೂ ತುಂಬ ಸಮಯದಿಂದ ನಡೆಯುತ್ತಿದೆ ಎಂದು ಅಳುತ್ತಾ ಹೇಳಿದರು. ಆದರೂ ಕೂಡ ನೀವೆಲ್ಲ ನನಗೆ ಇದೆಲ್ಲವನ್ನ ಹೇಳಬೇಕಾಗಿತ್ತು. ಯಾಕೆಂದರೆ ಅವನು ನಿಮ್ಮ ನಿಜವಾದ ಅಪ್ಪ ಅಲ್ಲ. ನಿಮ್ಮ ನಿಜವಾದ ಅಪ್ಪ ತುಂಬ ಧೈರ್ಯಶಾಲಿಯಾಗಿದ್ದ. ಅವನ ರಕ್ತವೇ ನಿಮ್ಮ ಶರೀರದಲ್ಲಿ ಹರಿದಾಡುತ್ತಿರುವುದು ಎಂದೆ. ನನ್ನ ಹೆಣ್ಣು ಮಕ್ಕಳು ತುಂಬ ಅಳುತ್ತಿದ್ದರು. ನಾನು ಅವರಲ್ಲಿ ಹೇಳಿದೆ, ಸಾಕು, ಇವೆಲ್ಲವೂ ಇಲ್ಲಿಗೆ ಮುಗಿಯಲಿ. ಅವನಿಗೆ ತಕ್ಕ ಶಾಸ್ತಿ ಮಾಡಿಯೇ ತೀರುತ್ತೇನೆ. ನೀವು ಚಿಂತೆ ಮಾಡಬೇಡಿ ಅಂದೆ. ನೀವು ಏನು ಮಾಡಲು ಹೊರಟಿದ್ದೀರಿ ಅಮ್ಮ ಅಂತ ನನ್ನ ಮಕ್ಕಳು ನನ್ನಲ್ಲಿ ಕೇಳಿದರು. ನಾನು ಎಲ್ಲವನ್ನ ಯೋಚಿಸುತ್ತಿದ್ದೇನೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ನೀವು ನಿಮ್ಮ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಸ್ಕೂಲ್ಗೆ ಹೋಗಿ ನಂತರ ಹೊರಡುವ ತಯಾರಿಗಳನ್ನು ಸಹ ಮಾಡಿಕೊಳ್ಳಿ. ಯಾಕೆಂದರೆ ನಾವು ಈ ನಗರವನ್ನು ಬಿಟ್ಟು ಹೋಗುತ್ತಿದ್ದೇವೆ. ನಿಮಗೆ ಇನ್ನೂ 1 ವಾರ ಸಮಯವಿದೆ. ನೀವು ನಿಮ್ಮ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಿ. ಆದರೆ ಯಾರಿಗೂ ಸಹ ಈ ವಿಷಯವನ್ನು ಹೇಳಬಾರದು ಎಂದೆ. ಆಗ ನನ್ನ ಮಕ್ಕಳು ನನ್ನಲ್ಲಿ ಕೇಳಿದರು, ನಗರ ಬಿಟ್ಟು ಹೋಗುವುದರಿಂದ ಏನಾಗುತ್ತದೆ ಅಮ್ಮ ಅಂತ. ಆಗ ನಾನು ಹೇಳಿದೆ, ನಾವು ನಗರ ಬಿಟ್ಟು ಹೋದರೆ ಇವನು ನಮ್ಮನ್ನು ಹುಡುಕುತ್ತಾನೆ. ಆದರೆ ನಾವು ನಿಮಗೆ ಏನು ಹೇಳಿದ್ದೇನೆಯೋ ನೀವು ಅದನ್ನೇ ಮಾಡಿ. ಸರಿ, ಹಾಗಾದರೆ ನಾನು ಅವನ ವಿಡಿಯೋಗಳನ್ನು ಮಾಡಿದ್ದೇನೆ. ಅದು ನಮಗೆ ಸಾಕ್ಷಿಗೆ ಬೇಕಾಗುತ್ತದೆ. ನಾನು ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ನಂತರ ಅದರ ಜೊತೆ ಈ ವಿಡಿಯೋವನ್ನು ಕೂಡ ಅವರಿಗೆ ಕೊಡಬೇಕು. ಆಮೇಲೆ ಅವರು ಬಂದು ಇವನನ್ನು ಖಂಡಿತವಾಗ್ಲೂ ಹಿಡಿದುಕೊಂಡು ಹೋಗುತ್ತಾರೆ. ಈ ರೀತಿ ನಾವು ಈ ನಗರವನ್ನು ಬಿಡುವ ಎಲ್ಲ ತಯಾರಿಗಳನ್ನು ಮಾಡಿಕೊಂಡೆವು. ನಾನು ನನ್ನ ಮಕ್ಕಳಿಗೆ ಯಾವಾಗ ಹೇಗೆ ಏನು ಮಾಡಬೇಕೆಂದು ಸರಿಯಾಗಿ ಅರ್ಥ ಮಾಡಿಸಿದ್ದೆ. ಆದರೆ ರಾಜುವಿಗೆ ನಾವು ಅವನ ಜೊತೆ ಏನು ಮಾಡಲು ಹೊರಟಿದ್ದೇವೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ನಾನು ಮತ್ತು ನನ್ನ ಮಕ್ಕಳು ಒಗ್ಗಟ್ಟಾಗಿದ್ದೆವು. ನಾವೆಲ್ಲರೂ ತುಂಬ ಜಾಗರೂಕತೆಯಿಂದ ಈ ಕೆಲಸ ಮಾಡಲು ಹೊರಟಿದ್ದೆವು. ಮೊದಲೇ ನನ್ನಿಂದಾಗಿ ತುಂಬ ತಪ್ಪುಗಳು ಆಗಿವೆ. ಇನ್ನು ನನ್ನ ಕೈಯಿಂದ ಒಂದು ತಪ್ಪಾದರೂ ಕೂಡ ನಾವು ಪಶ್ಚಾತ್ತಾಪ ಪಡಬೇಕಾಗಿತ್ತು. ನನ್ನ ಗೆಳತಿ ಕೂಡ ರಾಜುವಿನ ಬಗ್ಗೆ ತುಂಬ ಚೆನ್ನಾಗಿ ಅರಿತಿದ್ದಳು.
ನಾನು ಸಪ್ತಪದಿ ತುಳಿಯುವಾಗಲೂ ಕೂಡ ಅವಳು ನನಗೆ ಎಚ್ಚರಿಕೆಯನ್ನು ನೀಡಿದ್ದಳು. ನಿನ್ನಲ್ಲಿ ಇನ್ನೂ ಕೂಡ ಸಮಯವಿದೆ, ಸರಿಯಾಗಿ ಯೋಚಿಸು, ಹುಚ್ಚಿ ಥರ ಆಡಬೇಡ ಎಂದಿದ್ದಳು. ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೆ. ನನಗೆ ಪ್ರೀತಿ ಅಂದರೆ ಏನು ಅಂತ ತಿಳಿದಿರಲಿಲ್ಲ. ರಾಜು ನನ್ನನ್ನು ಪ್ರೀತಿಸುತ್ತಿದ್ದೇನೆ, ನಾನು ನಿನ್ನನ್ನು ಮದುವೆಯಾಗಿ ಸಂತೋಷವಾಗಿ ಇಟ್ಟುಕೊಳ್ಳುತ್ತೇನೆ ಎಂದಾಗ ನಾನು ಅವನನ್ನು ನಂಬಿದ್ದೆ. ಅಲ್ಲದೆ ಅವನು ನನಗೆ ಮಾತು ಕೊಟ್ಟಿದ್ದ, ನನ್ನ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡಿಕೊಂಡು ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡುತ್ತೇನೆ ಎಂದು ಹೇಳಿದ. ಮೊದಮೊದಲು ಅವನ ಮಾತು ಕೊಟ್ಟಂತೆ ನಡೆದುಕೊಂಡಿದ್ದ. ನಾವು ಮದುವೆಯಾಗಿ ಈಗ 7 ವರ್ಷಗಳು ಕಳೆದಿದ್ದವು. ಮದುವೆಯಾದ ಸಮಯದಲ್ಲಿ ಸಮಾಜವು ನನ್ನ ಮೇಲೆ ಬೆರಳು ಮಾಡಿ ತೋರಿಸುತ್ತಿತ್ತು. ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದವಳು ಮುದುಕಿ ಆದಮೇಲೆ ಮದುವೆಯಾಗಲು ಹೊರಟಿದ್ದಾಳೆ ಅಂತ ಹೇಳುತ್ತಿದ್ದರು. ಆದರೆ ಮದುವೆಯ ಸಮಯದಲ್ಲಿ ನಾನು ಯಾರ ಮಾತನ್ನು ಕೇಳಲಿಲ್ಲ. ಆಗ ನನಗೆ ಏನು ಸರಿ ಅನ್ನಿಸ್ತೋ ನಾನು ಅದನ್ನೇ ಮಾಡಿದೆ. ಆದರೆ ನನಗೆ ಈಗ ಅರ್ಥವಾಗುತ್ತಿತ್ತು, ನಾವು ಜನರ ಮಾತನ್ನು ಕೂಡ ಕೆಲವೊಮ್ಮೆ ಕೇಳಬೇಕು ಅಂತ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಇದ್ದೇವೆ. ಹಾಗಾಗಿ ಕೆಲವೊಮ್ಮೆ ಸಮಾಜ ಹೇಳುವ ಬುದ್ಧಿ ಮಾತುಗಳನ್ನು ನಾವು ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ನಾನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಪೊಲೀಸ್ ಅವರಿಗೆ ಎಲ್ಲ ಸಾಕ್ಷಿಗಳನ್ನು ನೀಡಿ ನಾವು ನಮ್ಮ ಊರಿನ ಗಡಿಯನ್ನು ದಾಟುತ್ತಿರುವಾಗ ಪೊಲೀಸರು ನಮ್ಮ ಮನೆ ಕಡೆಗೆ ಹೋಗುತ್ತಿದ್ದರು. ರಾಜು ಮನೆಯಲ್ಲಿ ಒಬ್ಬನೇ ಇದ್ದ. ನಾವು ಅವನನ್ನು ಶಾಶ್ವತವಾಗಿ ತೊರೆದಿದ್ದೆವು. ನನಗೆ ರಾತ್ರಿಯೆಲ್ಲ ನಿದ್ದೆ ಬರುತ್ತಿರಲಿಲ್ಲ. ನನ್ನ ಮಕ್ಕಳ ಜೊತೆ ಏನೆಲ್ಲ ಆಯಿತೋ ಅದಕ್ಕೆ ರಾಜು ಅಲ್ಲ, ನಾನೇ ಕಾರಣ ಆಗಿದ್ದೆ. ನಾವು ಇನ್ನೊಂದು ನಗರಕ್ಕೆ ಬಂದಿದ್ದೆವು. ಅಲ್ಲಿ ನನ್ನ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿ ಕೆಲಸಕ್ಕೆ ಸೇರಿದರು. ನಾನು ಮನೆಯನ್ನು ನೋಡಿಕೊಳ್ಳುತ್ತಿದ್ದೆ. ಇದಕ್ಕೆಲ್ಲ ನಾನೇ ಕಾರಣ. ಇದು ನನ್ನ ಮೂರ್ಖತನದಿಂದಲೇ ಆಗಿರುವಂತಹ ಪರಿಣಾಮವಾಗಿದೆ. ಹೀಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ನಾನು ನನ್ನನ್ನೇ ದೂಷಿಸುತ್ತಿದ್ದೇನೆ. ನನಗೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಹಾಗಾಗಿ ಒಮ್ಮೊಮ್ಮೆ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಎಂದು ಮನಸ್ಸು ಆಗುತ್ತಿತ್ತು. ಆದರೆ ನಾನು ನನ್ನ ಮಕ್ಕಳಿಗೋಸ್ಕರ ಜೀವಂತವಾಗಿ ಇರಬೇಕಾಗಿತ್ತು. ಯಾಕೆಂದರೆ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.